ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನೀನೆನಗೆ ವಿದ್ಯೋಪದೇಶಂಗೈದುದರಿಂದ ಗುರುವಾದೆ ಎನ್ನುವ ಕಾವ್ಯಭಾಗವನ್ನು ಕುರಿತು ಚರ್ಚೆ ಮಾಡೋಣ. ಈ ಕಾವ್ಯಭಾಗವನ್ನು ನಾಗಚಂದ್ರ ಕವಿಯ ಕೃತಿ ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪರಾಮಾಯಣದಿಂದ ಆಯ್ದು ಇಟ್ಟಿರ್ತಕ್ಕಂಥದ್ದು. ನೀನೆನಗೆ ವಿದ್ಯೋಪದೇಶಂಗೈದುದರಿಂದ ಗುರುವಾದೆ. ಈ ಕಾವ್ಯಭಾಗವನ್ನು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಲೇಖಕರ ಪರಿಚಯವನ್ನು ನೋಡೋದಾದರೆ, ನಾಗಚಂದ್ರ ಕವಿಯ ಕಾಲ ಕ್ರಿಸ್ತಶಕ 1100, ಅಂದರೆ ಕ್ರಿಸ್ತಶಕ 11ನೇ ಶತಮಾನದ ಕೊನೆ ಮತ್ತು 12ನೇ ಶತಮಾನದ ಪೂರ್ವ ಭಾಗದಲ್ಲಿ ಇದ್ದ ಅಂತೇಳಿ ಕೆಲವು ವಿದ್ವಾಂಸರು ಗುರುತಿಸಿದ್ದಾರೆ. ಈತನ ಊರು ವಿಜಾಪುರ ಅಥವಾ ಇಂದಿನ ಬಿಜಾಪುರ ಭಾಗ. ಕಲ್ಯಾಣ ಚಾಲುಕ್ಯರ 6ನೆಯ ವಿಕ್ರಮಾದಿತ್ಯನ ಆಶ್ರಯದಲ್ಲಿದ್ದಂತಹ ಕವಿ ಅಂತೇಳಿ ಹೇಳ್ತಾರೆ. ಈತನಿಗಿದ್ದಂತಹ ಬಿರುದುಗಳು ಅಭಿನವ ಪಂಪ, ಕವಿತಾ ಮನೋಹರ, ಭಾರತೀ ಕರ್ಣಪುರ, ಸಾಹಿತ್ಯ ವಿದ್ಯಾಧರ, ಈಗ ಅನೇಕ ಬಿರುದುಗಳನ್ನು ನಾವು ಗಮನಿಸಬಹುದು. ನಾಗಚಂದ್ರ ಕವಿಯ ಪ್ರಮುಖ ಕೃತಿಗಳು ಅಂತೇಳಿ ನಾವು ಪಟ್ಟಿ ಮಾಡೋದಾದರೆ, ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪರಾಮಾಯಣ ಅಂತೇಳಿ ಕರಿತೇವೆ. ಎರಡನೇದು ಮಲ್ಲಿನಾಥ ಪುರಾಣ, ಜೀನಮುನಿತನಯ, ಜೀನಾಕ್ಷರಮಾಲೆ, ಇವು ಅವರ ಪ್ರಮುಖ ಕೃತಿಗಳು. ನಾಗಚಂದ್ರನ ಗುರು ಬಾಲಚಂದ್ರ ಮುನಿ ಅಂತೇಳಿ ನಾವು ಗಮನಿಸ್ತೇವೆ. ಪಂಪರಾಮಾಯಣ ಅಥವಾ ರಾಮಚಂದ್ರ ಚರಿತ ಪುರಾಣ ಜೈನ ರಾಮಾಯಣಗಳ ಪರಂಪರೆಯಲ್ಲಿ ಬಹಳ ಮಹತ್ತರವಾಗಿರ್ತಕ್ಕಂಥ ಸ್ಥಾನವನ್ನು ಈ ಕೃತಿ ಪಡೆದಿದೆ. ಪ್ರಾಕೃತ ಭಾಷೆಯಲ್ಲಿ ವಿಮಲ ಸೂರಿಯು ರಚಿಸಿದ ಪೌಮಚರ್ಯ ಎಂಬ ಕಾವ್ಯವನ್ನು ಅನುಸರಿಸಿ ಈ ಕೃತಿಯನ್ನು, ಅಂದರೆ ರಾಮಚಂದ್ರ ಚರಿತ ಪುರಾಣವನ್ನು ಬರೆದಿದ್ದಾರೆ ಅಂತ ಹೇಳ್ತಾರೆ. ಈ ಕೃತಿ ಮೇಲೆ ರವಿಶೇಣನ ಪದ್ಮಪುರಾಣದ ಪ್ರಭಾವವೂ ಕೂಡ ಇದೆ ಅಂತೇಳಿ ಕೆಲವರು ಹೇಳುತ್ತಾರೆ. ಪಂಪರಾಮಾಯಣ ಅಥವಾ ರಾಮಚಂದ್ರ ಚರಿತ ಪುರಾಣ ವಾಲ್ಮೀಕಿ ರಾಮಾಯಣದ ಕಥೆಗಿಂತಲೂ ಕೂಡ ಅನೇಕ ವ್ಯತ್ಯಾಸಗಳನ್ನು ಮಾಡಿಕೊಂಡು ಕವಿ ಇಲ್ಲಿ ಕಾವ್ಯವನ್ನು ರಚನೆ ಮಾಡಿದನು. ಹಾಗಾದರೆ ವಾಲ್ಮೀಕಿಯ ರಾಮಾಯಣಕ್ಕೂ ಅಥವಾ ನಾಗಚಂದ್ರ ಕವಿಯ ರಾಮಚಂದ್ರ ಚರಿತ ಪುರಾಣಕ್ಕೂ ಇರುವ ವ್ಯತ್ಯಾಸ ಏನು ಅಂತಂದರೆ, ನಮಗೆ ರಾಮಚಂದ್ರ ಚರಿತ ಪುರಾಣದಲ್ಲಿ ಎಲ್ಲರೂ ಕೂಡ ಜೈನರಲ್ಲಿ ಬರ್ತಕ್ಕಂಥವ್ರೆಲ್ಲರೂ ಕೂಡ ಜೈನರು. ಇಲ್ಲಿ ರಾಮ ವಿಷ್ಣುವಿನ ಅವತಾರವಲ್ಲ ಅಂತ ಹೇಳ್ತಾನೆ. ರಾಮ ಇಲ್ಲಿ ಬಲದೇವನಾಗಿ ಕಾಣಿಸ್ಕೊಂಡ್ರೆ, ಲಕ್ಷ್ಮಣ ವಾಸುದೇವನಾಗಿ ಕಾಣಿಸ್ಕೊಳ್ತಾನೆ, ರಾವಣ ಪ್ರತಿವಾಸುದೇವನಾಗಿ ಕಾಣಿಸ್ಕೊಳ್ತಾನೆ. ಹಾಗಾಗಿ ರಾವಣನನ್ನು ಕೊಲ್ಲೋದು ಇಲ್ಲಿ ಲಕ್ಷ್ಮಣ ರಾಮಚಂದ್ರ ಚರಿತ ಪುರಾಣದಲ್ಲಿ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ರಾವಣನನ್ನು ಕೊಲ್ಲೋದು ರಾಮ. ಆದರೆ ಇಲ್ಲಿ ರಾವಣನನ್ನು ಕೊಲ್ಲೋದು ಯಾರು ಅಂತಂದರೆ ಇಲ್ಲಿ ಲಕ್ಷ್ಮಣ. ಸೀತೆ ಭೂದೇವಿಯ ಮಗಳಲ್ಲ ಅಂತ ಹೇಳ್ತಾನೆ. ಸೀತೆಗೊಬ್ಬ ಅಣ್ಣ ಇದ್ದ, ಅವನ ಹೆಸರು ಪ್ರಭಾಮಂಡಲ ಅಂತೇಳಿ ನಾವು ರಾಮಚಂದ್ರ ಚರಿತ ಪುರಾಣದಲ್ಲಿ ಗಮನಿಸ್ತೀವಿ. ಅಷ್ಟೇ ಅಲ್ಲ, ರಾಮಚಂದ್ರ ಚರಿತ ಪುರಾಣದಲ್ಲಿ ರಾವಣನನ್ನು ರಾಕ್ಷಸನಾಗಿ ಚಿತ್ರಿಸಿಲ್ಲ. ಅವರು 10 ತಲೆಗಳು ಕಂಡು ಬರಲ್ಲ. ಅವನೊಬ್ಬ ಸುಂದರನಾಗಿರ್ತಕ್ಕಂಥ ಪುರುಷ ಅನ್ನೋದು ಕಂಡು ಬರುತ್ತೆ ರಾಮಚಂದ್ರ ಚರಿತ ಪುರಾಣದಲ್ಲಿ. ವಾಲ್ಮೀಕಿಯನ್ನು ಕೊಲ್ಲುವ ಪ್ರಸಂಗ ನಮಗಿಲ್ಲಿ ಕಂಡು ಬರಲ್ಲ. ಹನುಮಂತ, ರಾಮ, ಲಕ್ಷ್ಮಣರಿಗೆ ಬಹುಸಂಖ್ಯಾತ ಪತ್ನಿಯರಿದ್ದರು ಅಂತೇಳಿ ರಾಮಚಂದ್ರ ಚರಿತ ಪುರಾಣದಲ್ಲಿ ಕಂಡುಬರುತ್ತೆ. ಆಕಾಶಗಾಮಿನಿ ವಿದ್ಯೆಯಿಂದ ರಾಮ ಲಂಕೆಗೆ ಪ್ರಯಾಣವನ್ನು ಬೆಳೆಸ್ತಾ ಅಂತೇಳಿ ನಾಗಚಂದ್ರ ಕವಿ ಹೇಳ್ತಾನೆ. ಅದೇ ನೀವು ವಾಲ್ಮೀಕಿ ರಾಮಾಯಣಕ್ಕೆ ಹೋದರೆ ಅಲ್ಲಿ ರಾವಣನನ್ನು ರಾಕ್ಷಸನಾಗಿ ಚಿತ್ರಿಸಿದ್ದಾರೆ, ಸೀತೆ ಭೂಮಿಯ ಮಗಳು ಅಂತ ಚಿತ್ರಿಸಿದ್ದಾರೆ. ಅಲ್ಲಿ ವಾಲಿಯನ್ನು ಕೊಲ್ಲುವ ಪ್ರಸಂಗ ಇದೆ, ರಾಮ ವಾಲಿಯನ್ನು ಕೊಲ್ತಾನೆ. ಅಲ್ಲಿ ಹನುಮಂತನಿಗೆ ಹೆಂಡತಿಯ ಪ್ರಸ್ತಾಪ ಬರಲ್ಲ. ಅಲ್ಲಿ ವಾನರರ ಸೈನ್ಯದ ಸಹಾಯದಿಂದ ಸೇತುವೆಯನ್ನು ಕಟ್ತಾನೆ. ನೋಡಿ, ಹೀಗೆ ನಾವು ಎರಡಕ್ಕೂ ಕೂಡ ನಾವು ವ್ಯತ್ಯಾಸವನ್ನು ಗಮನಿಸ್ಬೋದು. ಈಗ ಈ ಬಾರಿ ನಿಮ್ಗೆ ಇಟ್ಟಿರ್ತಕ್ಕಂಥ ಪಠ್ಯ ನೀನೆನಗೆ ವಿದ್ಯೋಪದೇಶಂಗೈದುದರಿಂದ ಗುರುವಾದೆ.
ಇದರ ಹಿನ್ನೆಲೆಯನ್ನು ನಾವು ಗಮನಿಸಿ ನೇರವಾಗಿ ಪಠ್ಯವನ್ನು ಚರ್ಚಿಸೋಣ. ಲಂಕಾಧಿಪತಿಯಾಗಿರ್ತಕ್ಕಂಥ ರಾವಣ ಮಹಾಪರಾಕ್ರಮಶಾಲಿ ಅಂತೇಳಿ ಅವನು ಪ್ರಸಿದ್ಧನಾಗಿರ್ತಕ್ಕಂಥವನು ಅರಸ. ಇವನು ಪರಂಗನಾವಿರತಿ ವ್ರತವನ್ನು ಕೂಡ ಕೈಗೊಂಡು ಪರಸ್ತ್ರೀಯರನ್ನು ಸಹೋದರಿಯರ ಹಾಗೆ ನೋಡ್ತಕ್ಕಂಥವನು. ಹಾಗಾಗಿನೇ ರಾವಣ ಸ್ವಭಾವದಲ್ಲಿ, ಗುಣದಲ್ಲಿ, ಅವನ ಕಾರ್ಯವೈಖರಿಯಲ್ಲಿ ಬಹಳ ಉನ್ನತವಾಗಿರ್ತಕ್ಕಂತಹ ಒಂದು ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಹಾಗಾಗಿ ಇಂತಹ ರಾವಣ, ಇಂತಹ ವೀರ ಸಕಲ ಭೂಮಂಡಲವನ್ನು ಗೆಲ್ಲುವ ಉದ್ದೇಶದಿಂದ ಅವನು ದಿಗ್ವಿಜಯಕ್ಕೆ ಹೊರಡ್ತಾನೆ. ಹೀಗೆ ದಿಗ್ವಿಜಯಕ್ಕೆ ಹೊರಟಾಗ ಆ ವೇಳೆಗೆ ನಳಕೋಬರ ಅಂತಕ್ಕಂಥ ಅರಸನ ಪರಾಕ್ರಮವನ್ನು, ಅವನ ಶಕ್ತಿ ಸಾಮರ್ಥ್ಯವನ್ನು ಕೇಳಿ ಅವನನ್ನು ಸೋಲಿಸಬೇಕು ಅನ್ನೋ ಮಹದಾಸೆ ರಾವಣನಲ್ಲಿ ಉಂಟಾಗುತ್ತೆ. ಹಾಗಾಗಿ ನಳಕೋಬರನ ರಾಜ್ಯವಾಗಿರ್ತಕ್ಕಂಥ ದುರ್ಲಂಘ್ಯಾಪುರವನ್ನು ವಶಪಡಿಸ್ಕೊಳ್ಬೇಕು ಅನ್ನೋ ಅಭಿಲಾಷೆಯಿಂದ ಅವನು ಕೈಲಾಸ ಪರ್ವತದ ತಪ್ಪಲಿಗೆ ಬಂದು ಬೀಡ್ಬಿಡ್ತಾನೆ. ಮುಂದೆ ಉಪಾಯದಿಂದ ನಳಕೋಬರನನ್ನು ಸೋಲಿಸುವ ಮೂಲಕ ದುರ್ಲಂಘ್ಯಾಪುರವನ್ನು ವಶಪಡಿಸಿಕೊಳ್ಳುವ ಕತೆ ಈ ಕಾವ್ಯ ಭಾಗದಲ್ಲಿ ಕಂಡುಬರುತ್ತೆ. ಇದರ ಜೊತೆಯಲ್ಲೇ ನಳಕೋಬರನ ಹೆಂಡತಿಯ ಹೆಸರು ಉಪರಂಬೆ. ಅವಳ ಬಗ್ಗೆಯೂ ಕೂಡ, ಅವಳ ವ್ಯಕ್ತಿತ್ವದ ಬಗ್ಗೆಯೂ ಕೂಡ, ಅವಳ ಮನಸ್ಥಿತಿಯ ಬಗ್ಗೆಯೂ ಕೂಡ ಕವಿ ಇಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ. ಈಗ ನಾವು ನೇರವಾಗಿ ಪಠ್ಯವನ್ನು ಕುರಿತು ನಾವು ಚರ್ಚೆ ಮಾಡೋಣ. ನಿಮಗೆ ಪರೀಕ್ಷೆಯಲ್ಲಿ ಕವಿ ಪರಿಚಯದ ಮೇಲೆ 2 ಅಂಕದ ಪ್ರಶ್ನೆಗಳನ್ನು ಕೇಳಬಹುದು. ನಿಮಗೆ ಯಾವುದಾದ್ರೂ ಪದ್ಯದ ಸಾಲನ್ನು ಸಂದರ್ಭಕ್ಕೆ ಕೇಳೋ ಸಾಧ್ಯತೆ ಇರುತ್ತೆ. ಯಾವುದಾದ್ರೂ ಆಯ್ದ ಪದ್ಯವನ್ನು ಭಾವಾರ್ಥಕ್ಕೆ 7 ಅಂಕಗಳಿಗೆ ಕೇಳೋ ಸಾಧ್ಯತೆ ಇರುತ್ತೆ. 10 ಮಾರ್ಕ್ಸಿಗೆ ದೀರ್ಘ ಪ್ರಶ್ನೆಯಂತೂ ಪ್ರತಿ ಸಾರಿ ಕೇಳ್ತಾನೆ. ಹಾಗಾಗಿ ನಾವು ಮುಖ್ಯವಾಗಿ ಪರೀಕ್ಷಾ ದೃಷ್ಟಿಯಿಂದ ಪಠ್ಯವನ್ನು ಗಮನಿಸೋಣ. ಮೊದಲನೇ ಪದ್ಯ ಹೀಗಿದೆ: ನಳಕೋಬರನ ಕುಲಾಂಗನೆ ವಿಳಾಸವತಿ ರಾವಣಂಗೆ ಫಲಕಾಲಂ ಮುನ್ನೆಳೆ ಸಿರ್ಪ ಕಾಮಕಾತರೆ ಗೆಳತಿಗೆ ತಿಳಿವಂತು ತನ್ನ ತೆರೆನಂ ಪೇಳ್ದಳ್. ನೋಡಿ, ಇಲ್ಲಿ ಹೇಳ್ತಾನೆ ಏನಂತ, ನಳಕೋಬರನ ಕುಲಾಂಗನೆ ಅಂತಂದರೆ ನಾವು ರಾಣಿ, ಮಡದಿ, ಹೆಂಡತಿ ಅಂತೇಳಿ ಕರಿತೀವಿ. ಅಂದರೆ ನಳಕೋಬರನ ಹೆಂಡತಿಯಾಗಿರ್ತಕ್ಕಂಥವಳು ಯಾರು ಅಂತಂದರೆ ಇಲ್ಲಿ ಉಪರಂಬೆ ಅಂತಕ್ಕಂಥವಳು ಹೇಗಿದ್ಲು ಅಂತಂದರೆ ವಿಳಾಸವತಿ, ಸೊಗಸುಗಾತಿ, ಅತ್ಯಂತ ಚೆಲುವೆಯಾಗಿದ್ಲು. ರಾವಣಂಗೆ ಫಲಕಾಲಂ ಮುನ್ನೆಳೆ ಸಿರ್ಪ ಅಂದರೆ ಮದುವೆ, ಅಂದರೆ ನಳಕೋಬರನನ್ನು ಮದುವೆ ಆಗೋದಕ್ಕಿಂತ ಮುಂಚೆನೇ ರಾವಣನ ಮೇಲೆ ಇವಳಿಗೆ ಮೋಹ ಇತ್ತು, ರಾವಣನನ್ನು ಇಷ್ಟಪಟ್ಟಿದ್ಲು. ಕಾಮಕಾತರೆ ಅಂದರೆ ಮೋಹಗೊಂಡವಳು, ಕಾಮಮೋಹಿತೆಯಾಗಿರ್ತಕ್ಕಂಥವಳು ಅಂತೇಳಿ ಹೇಳ್ತಾನೆ. ಹಾಗಾಗಿ ಇವಳು ಏನು ಮಾಡ್ತಾಳೆ, ಗೆಳದಿಗೆ ತಿಳಿವಂತು ತನ್ನ ತೆರೆನಂಪೇಳ್ದಳು. ಕೆಳದಿ ಅಂತಂದರೆ, ಹಾಗಾಗಿ ಇವಳು ನಳಕೋಬರನ ರಾಜನನ್ನು ಮದುವೆ ಆಗೋದಕ್ಕಿಂತ ಮುಂಚೆಲೆ ಯಾರನ್ನು ಇಷ್ಟಪಟ್ಟಿರ್ತಾಳೆ, ರಾವಣನನ್ನು ಇಷ್ಟಪಟ್ಟಿರ್ತಾಳೆ. ಆದರೆ ಅನಿವಾರ್ಯದ ಪರಿಸ್ಥಿತಿಯಲ್ಲಿ ಅವಳು ನಳಕೋಬರನನ್ನು ಮದುವೆ ಆಗ್ತಾಳೆ. ನಳಕೋಬರ ಕುಬೇರನ ಮಗ. ಈ ನಳಕೋಬರನನ್ನು ಮದುವೆ ಆದಾಗ ಅವಳ ಮನಸ್ಸಿನ ಆಳದಲ್ಲಿ ಅದಿಮಿಟ್ಟುಕೊಂಡಂತಹ ಭಾವನೆಗಳು ಯಾವಾಗ ದುರ್ಲಂಘ್ಯಾಪುರದ ಹೊರಗಡೆಗೆ ರಾವಣನ ಸೈನ್ಯ ಬೀಡುಬಟ್ಟಿದೆ, ನನ್ನ ಗಂಡನ ವಿರುದ್ಧ ಯುದ್ಧ ಮಾಡೋದಕ್ಕೆ ಬಂದಿದ್ದ ನನ್ನ ವಿಚಾರ ಕೇಳಿದಾಗ ಅದನ್ನು ವಿರೋಧಿಸುವ ಬದಲು ಅವನ ಮೇಲಿದ್ದಂತಹ ಮೋಹ ಜಾಗೃತಗೊಂಡೇನಾಗುತ್ತೆ, ಅವಳು ತನ್ನ ಗೆಳತಿಗೆ ತನ್ನ ಮನಸ್ಸಲ್ಲಿ ರಾವಣನ ಮೇಲಿರ್ತಕ್ಕಂತಹ ಮೋಹವನ್ನು, ಪ್ರೀತಿಯನ್ನು ಅವಳ ಹತ್ರ ಹೇಳ್ಕೊಳ್ತಾಳೆ. ತನ್ನ ಮನಸ್ಸಿನಲ್ಲಿರುವ ಇಂಗಿತವನ್ನು ತನ್ನ ಸಖಿಗೆ, ತನ್ನ ಗೆಳತಿಗೆ ಇಲ್ಲಿ ಹೇಳ್ಕೊಂಡ್ಲು ಅಂತ ಬರುತ್ತೆ. ಆ ನಂತರದಲ್ಲಿ ಅಂತೂ ವಿದ್ಯಾಧರ ಪರಮೇಶ್ವರಿ ಚಿತ್ರಮಾಲೆಗೆ ನಿಜಾಭಿಪ್ರಾಯಮಂ ಕಲಿಸಿ ರಾವಣನಲ್ಲಿ ಗಟ್ಟುವುದಂ. ಇಲ್ಲಿ ಏನು ಹೇಳ್ತಾನೆ, ನಳಕೋಬರನ ರಾಣಿ ಪರಮೇಶ್ವರಿ, ಏನು ಅವಳ ಹೆಸರು ಅಂತಂದರೆ ನಾನು ಆಗಲೇ ಹೇಳಿದೆ ಉಪರಂಬೆಯ ಗೆಳತಿ ಯಾರು ಅಂತಂದರೆ ಇಲ್ಲಿ ಹೆಸರು ಹೇಳ್ತಾ ಇದ್ದಾರೆ, ಚಿತ್ರಮಾಲೆ ಅಂತ ಅವಳ ಹೆಸರು. ಚಿತ್ರಮಾಲೆಗೆ ತನ್ನ ಮನಸ್ಸಿನಲ್ಲಿರುವ ಆಸೆಯನ್ನು, ಬಯಕೆಯನ್ನು ಹೇಳಿ ಈ ವಿಚಾರವನ್ನು ಹೋಗಿ ರಾಜ್ಯದ ಹೊರಗಡೆಗೆ ಬೀಡು ಬಿಟ್ಟಿರುವ ರಾವಣನ ಹತ್ರ ಹೋಗಿ ನನ್ನ ಮನಸ್ಸಿನಲ್ಲಿರುವ ಆಸೆಯನ್ನು ಅವನ ಹತ್ರ ಹೇಳು, ನಿನ್ನನ್ನು ನೋಡಲು ಬಯಸ್ತಾ ಇದ್ದಾಳೆ ನಮ್ಮ ರಾಣಿ, ನಿನ್ನನ್ನು ಇಷ್ಟಪಟ್ಟಿದ್ದಾಳೆ ಅನ್ನೋದನ್ನು ಅವಳಿಗೆ ನೀನು ಹೋಗಿ ತಿಳಿಸು ಅಂತೇಳಿ ಗೆಳತಿಯಾಗಿರುವ ಚಿತ್ರಮಾಲೆಗೆ ತಿಳಿಸಿ ಏನು ಮಾಡ್ತಾಳೆ, ಗುಟ್ಟಾಗಿ ಅವಳನ್ನು ರಾವಣನ ಬಳಿಗೆ ಕಳಿಸ್ತಾಳೆ. ಹೀಗೆ
ಪ್ರೀತಿ ಪಾತ್ರಳಾಗಿರ್ತಕ್ಕಂತಹ ಗೆಳತಿಯು ಕೂಡ ಗುಟ್ಟಾಗಿ ರಾವಣನ ಬಳಿಗೆ ಹೊರಡೋದಕ್ಕೆ ನಿರ್ಧರಿಸ್ತಾಳೆ. ಆಗ ನೀಲ ಪಟಚ್ಚಿದ ನಿಶಿಯೋಳ್ ಲೋಲೇಕ್ಷಣೆ ಗಗನ ಮಾರ್ಗದಿಂ ರಾವಣ ನಿರ್ಧಾಲಯಮಂ ವಿಜಯಶ್ರೀ ಲೀಲೆಯಿನ ಚಿತ್ರಮಾಲೆ ಬಂದೊಳವಕ್ಕಳ್. ನೋಡಿ ಏನು ಹೇಳ್ತಾಳೆ, ನೀಲ ಪಟಚ್ಚಿದ ನಿಶಿಯೋಳ್, ನೀಲಿ ವಸ್ತ್ರದ ತಲೆ ಮುಸುಕಿನವಳು ಅಂತಲೂ ಕೂಡ ಕರಿತೀವಿ. ಅಥವಾ ಕತ್ತಲೆಯಲ್ಲಿ ಕಪ್ಪು ಬಟ್ಟೆಯ ಮುಸುಕನ್ನು ಹಾಕಿಕೊಂಡಿರ್ತಕ್ಕಂತಹ ಚಂಚಲ ದೃಷ್ಟಿ ಇರುವ ಯಾರು ನೋಡು, ಲೋಲೇಕ್ಷಣೆ ಅಂತಂದರೆ ಚಂಚಲ ನೇತ್ರೆ, ಚಂಚಲ ದೃಷ್ಟಿಯುಳ್ಳಂತಹ ಚಿತ್ರಮಾಲೆ, ಉಪರಂಬೆಯ ಗೆಳತಿಯಾಗಿರುವ ಚಿತ್ರಮಾಲೆ ಗಗನ ಮಾರ್ಗದಿಂ ಆಕಾಶ ಮಾರ್ಗವಾಗಿ ಯಾರಿಗೂ ಕಾಣಿಸಲಾಗದೆ ಓಡಾಡಬಹುದಾಗಿರ್ತಕ್ಕಂತಹ ವಿಜಯಶ್ರೀ ಲೀಲೆ ಅಂದರೆ ಯಾರಿಗೂ ಕಾಣಿಸದೆ ಆಕಾಶ ಮಾರ್ಗದಲ್ಲಿ ಪ್ರಯಾಣಿಸುವ ಒಂದು ವಿದ್ಯೆ. ಆ ವಿದ್ಯೆಯನ್ನು ಬಳಸಿ ನಾವು ಆಕಾಶ ಮಾರ್ಗವಾಗಿ ಯಾರಿಗೂ ಕಾಣಿಸದ ಹಾಗೆ ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಬರಬಹುದು. ಆ ವಿದ್ಯೆಯನ್ನು ಬಳಸಿಕೊಂಡು, ವಿಜಯಶ್ರೀ ವಿದ್ಯೆಯನ್ನು ಬಳಸಿಕೊಂಡು ಉಪರಂಬೆಯ ಗೆಳತಿಯಾಗಿರುವ ಚಿತ್ರಮಾಲೆ ಯಾರ ಬಿಡಾರಕ್ಕೆ ಹೋದ್ಲು? ರಾವಣನ ಬಿಡಾರಕ್ಕೆ ಹೋದ್ಲು. ಹೀಗೆ ಹೋದಾಗ ಏನಾಯಿತು? ಅಂತೂ ಹೊಕ್ಕು ರಾವಣನ ಕೆಲಕ್ಕೆ ಬಂದು ಗಗನ ಮಾರ್ಗವಾಗಿ ಬಂದಂತಹ ಚಿತ್ರಮಾಲೆ ರಾವಣನ ಬಿಡಾರವನ್ನು ಪ್ರವೇಶಿಸಿ ರಾವಣನು ಕುಳಿತುಕೊಂಡಿರ್ತಕ್ಕಂತಹ ಅವನ ಜಾಗದ ಪಕ್ಕಕ್ಕೆ ಬಂದು ಅವಳು ಕುಳಿತುಕೊಂಡು ಏನಂತ ಹೇಳ್ತಾಳೆ? ಮುಂದಿನ ಪದ್ಯ ಹೀಗಿದೆ: ಉಪರಂಬೆ ಎಂಬೆಳ್ಮರ ಸಿ ಪೊಲಿವಡೆ ರಂಬೆ ಗಗ್ಗಳಂ ಚೆಲ್ವಿದಾರುಪಮೆಗೆ ಪೆರೆ ರೆನಿಪಳ್ ಪೀನ ಪಯೋಧರೆ ನಿನ್ನ ಸಾರ್ಕೆ ಗಟ್ಟಿದಳೆನ್ನಂ ಪಲವು ದಿನಂ ನಿನ್ನೋಳ್ತೋ ಅಂತ ಹೇಳ್ತಾನೆ. ಅಂದರೆ ಏನು? ನನ್ನ ಅರಸಿ, ನನ್ನ ರಾಣಿಯಾಗಿರುವ ಉಪರಂಬೆ ಅಂತಕ್ಕಂಥವಳು ಹೇಗಿದ್ದಾಳೆ ಗೊತ್ತಾ ರಾವಣ? ಸೌಂದರ್ಯದಲ್ಲಿ ರಂಬೆಗಗ್ಗಳಂ, ಇಂದ್ರನ ಆಸ್ಥಾನದಲ್ಲಿರುವ ರಂಬೆಯನ್ನೂ ಮೀರಿಸುವವಳು, ರಂಬೆಯನ್ನು ಕೂಡ ಮೀರಿಸ್ತಕ್ಕಂತಹ ಚೆಲುವಿರ್ತಕ್ಕಂಥವಳು. ಸೌಂದರ್ಯದಲ್ಲಿ ಆಕೆಗೆ ಯಾರು ಕೂಡ ಸರಿಸಮಾನರು ಅಲ್ವೇ ಅಲ್ಲ. ಅವಳ ಸೌಂದರ್ಯಕ್ಕೆ ಸಾಟಿ ಆಗ್ತಕ್ಕಂತಹ ಮತ್ತೊಬ್ಬ ಹೆಣ್ಣನ್ನು ನೀವು ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಪೀನ ನೋಡು, ಹೋಲಿಕೆಗೆ ಸಿಗದವಳು, ಚೆಲ್ವಿದ ಅಪ್ರತಿಮ ಚೆಲುವೆ ಅಂತ ಹೇಳ್ತಾನೆ. ಅವಳು ಹೇಳ್ತಾಳೆ ರಾವಣನಿಗೆ, ಅಪ್ರತಿಮ ಚೆಲುವೆ, ರಂಬೆಗಿಂತಲೂ ಸುಂದರವಾಗಿರ್ತಕ್ಕಂಥವಳು. ಅಷ್ಟೇ ಅಲ್ಲ, ಪೀನ ಪಯೋಧರೆ, ಉನ್ನತವಾಗಿರುವ ಎದೆಯನ್ನು ಪಡೆದಂಥವಳು, ಸಾರ್ಕೆ ಗಟ್ಟಿದಳೆನ್ನಂ ಅಂದರೆ ಹೀಗೆ ಸುಂದರವಾಗಿರುವ ದೇಹದಾಢ್ಯತೆಯನ್ನು ಪಡೆದುಕೊಂಡಿರುವ ಸೌಂದರ್ಯವತಿಯಾಗಿರುವ ಉಪರಂಬೆ ಅಂತಕ್ಕಂಥವಳು ನಿನ್ನನ್ನು ಭೇಟಿಯಾಗೋದಕ್ಕೆ ನನ್ನನ್ನು ಇಲ್ಲಿಗೆ ಕಳಿಸಿದಳೆ. ಹಾಗಾಗಿ ನಿನ್ನ ಬಳಿಗೆ ನನ್ನನ್ನು ಕಳಿಸಿದಳೆ. ಸಾರ್ಕೆ ಅಂದರೆ ಸಮೀಪ, ಹಾಗಾಗಿ ನಿನ್ನ ಹತ್ರಕ್ಕೆ ನನ್ನನ್ನು ಕಳಿಸಿದಳೆ. ನೋಡಿ, ಹೀಗೆ ಹೇಳ್ತಾ ಮುಂದೆ ಹೀಗಿದೆ ಪದ್ಯ: ಟೊಲವಿಂದ ಚೆನ್ನೆ ನಿನ್ನ ನನವರತಂ ಪಂಬಲಿಸುತಂ ಚಿತೋದ್ಭವ ನಲರಂಬುಗಳುರ್ಚೆ ನಾಡೆ ಪಾಡಳೀರ್ದಿರ್ದಳ್. ನೋಡಿ ಏನು ಬರುತ್ತಿಲ್ಲಿ, ನೋಡಿ ಹೀಗಿದೆ ಪದ್ಯ: ಪಲವು ದಿನಂ ನಿನ್ನೋಳ್ ತೊಟ್ಟಲವಿಂದ ಚೆನ್ನೆ ನಿನ್ನ ನನವರತಂ ಪಂಬಲಿಸುತಂ ಚಿತೋದ್ಭವ ನಲರಂಬುಗಳುರ್ಚೆ ನಾಡೆ ಪಾಡಳಿರ್ದಿರ್ದಳ್. ನೋಡಿ ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಚೆನ್ನೆ ಸುಂದರಿ, ನನವರತಂ ಯಾವಾಗಲೂ, ಪಂಬಲಿಸಿ ಅಂದರೆ ಪಕಾರ ಹಕಾರ ಆಗುತ್ತೆ,
ಇಲ್ಲಿ ಹಂಬಲಿಸಿ. ಏನು ಹೇಳ್ತಾ ಇದ್ದಾಳೆ ಇಲ್ಲಿ ಅಂತಂದರೆ, ಚೆಲುವೆಯಾಗಿರುವ ಉಪರಂಬೆಯು ಹಲವು ದಿನಗಳಿಂದ, ಹಲವು ಕಾಲದಿಂದ ನಿನ್ನ ಮೇಲೆ ಇಟ್ಕೊಂಡಿರ್ತಕ್ಕಂತಹ ಪ್ರೀತಿಯಿಂದ ಅವಳು ಹಂಬಲಿಸ್ತಾ ಇದ್ದಾಳೆ, ನಿನಗಾಗಿ ಹಂಬಲಿಸ್ತಾ ಇದ್ದಾಳೆ. ಹಾಗಾಗಿ ಚಿತೋದ್ಭವ ಅಂತಂದರೆ ಮನ್ಮಥನ ಹೂಬಾಣಗಳ ಘಾತಕ್ಕೆ, ಮನ್ಮಥನ ಹೂಬಾಣಗಳ ಗುರಿಗೆ ಒಳಗಾಗಿದ್ದಾಳೆ, ಸಿಟ್ಟಿಗೆಟ್ಟಿದ್ದಾಳೆ ಅಥವಾ ಅಸ್ತವ್ಯಸ್ತ ಆಗಿದ್ದಾಳೆ. ಮನ್ಮಥನ ಹೂಬಾಣಗಳ ದಾಳಿಗೆ ಒಳಗಾಗಿ ನಿನ್ನ ಮೇಲೆ ಅತಿಯಾದ ಮೋಹವನ್ನು ಅವಳು ಪಟ್ಟಿದ್ದಾಳೆ. ಹಾಗಾಗಿ ನಿನ್ನ ಬಳಿಗೆ ನನ್ನನ್ನು ಕಳಿಸಿದಾಳೆ. ನಲರಂಬು ಅಂತಂದರೆ ಹೂಬಾಣ, ಚಿತೋದ್ಭವ ಅಂದರೆ ಮನ್ಮಥ. ಇಲ್ಲಿ ಪಾಡಳಿರ್ದಳ್ ಅಂದರೆ ಅವಳ ಅವ್ಯವಸ್ಥೆ, ಅವಳ ದುಸ್ಥಿತಿ, ನಿನ್ನನ್ನು ಕಾಣಲಾರದೆ ಪರಿತಪಿಸ್ತಾ ಇದ್ದಾಳೆ. ಹಾಗಾಗಿ ನಿನ್ನನ್ನು ನೋಡಬೇಕು, ನಿನ್ನನ್ನು ಸೇರಬೇಕು ಎನ್ನುವ ಹಂಬಲದಿಂದ ನಿನ್ನ ಬಳಿಗೆ ನನ್ನನ್ನು ಕಳಿಸಿದಾಳೆ ಅಂತ ಹೇಳಿದ್ಲು. ಮುಂದಿನ ಭಾಗ ಹೀಗಿದೆ. ಎವೋ ಗಳ್ವಿನತ್ತುನು ವಿದ್ಯಾದೇವತೆ ನಿರತಿಶಯಮೆನಿಪ ರೂಪಿಂ ವಿದ್ಯಾದೇವತೆ ಸಾಮರ್ಥ್ಯದಿನೇನಿ ಪಾವದು ಬರೆದೇವ ನಿನಗೆ ತೀರದುದುಂಟೆ. ಏನು ಹೇಳ್ತಾನೆ ಇಲ್ಲಿ ಅಂತಂದರೆ, ಮತ್ತೆ ಮುಂದುವರಿಸಿ ಅವಳು ಮಾತಾಡ್ತಾ ಇದ್ದಾಳೆ. ನಮ್ಮ ಒಡತಿಯಾಗಿರ್ತಕ್ಕಂತಹ ಉಪರಂಬೆಯನ್ನು, ನಳಕೋಬರನ ಹೆಂಡತಿಯಾಗಿರುವ, ಇಲ್ಲಿ ನಳಕೋಬರನ ಅಂತ ಅವಳು ಹೇಳಲ್ಲ, ಕೇವಲ ಉಪರಂಬೆ ಬಗ್ಗೆ ಮಾತ್ರ ಹೇಳ್ತಾ ಇದ್ದಾಳೆ. ನಮ್ಮ ಒಡತಿಯಾಗಿರುವ ಉಪರಂಬೆಯ ಸೌಂದರ್ಯವನ್ನು ನಾನು ಹೇಗೆ ಹೊಗಳಲಿ? ಆಕೆ ಅಸಾಧಾರಣವಾಗಿರ್ತಕ್ಕಂಥ ರೂಪದಿಂದ ಕೂಡಿರ್ತಕ್ಕಂಥವಳು, ನಿರತಿಶಯಮೆನಿಪ, ಅತಿಶಯವಾಗಿರ್ತಕ್ಕಂತಹ ಕಾಮವಿದ್ಯೆಗೆ ಅಧಿದೇವತೆಯಾಗಿ ಕಾಣಿಸ್ತಕ್ಕಂತಹ ಹೆಣ್ಮಗಳು. ತನ್ನ ಅಸಾಧಾರಣ ಸಾಮರ್ಥ್ಯದಿಂದಾಗಿ ವಿದ್ಯೆಗೆ ಅಧಿದೇವತೆ ಅಂತೇಳಿ ಅವಳು ಕರೆಸ್ಕೊಂಡಿದ್ದಾಳೆ. ನೋಡಿ, ವಿದ್ಯಾದೇವತೆ, ಸಕಲ ವಿದ್ಯೆಗಳಿಗೆ ದೇವತೆ. ಅಂತಹ ವಿಶೇಷ ಸಾಮರ್ಥ್ಯವುಳ್ಳ ಚೆಲುವೆಯೊಬ್ಬಳು ನಿನ್ನ ಮೇಲೆ ಮನಸ್ಸಿಟ್ಟು ನಿನ್ನನ್ನು ಹಂಬಲಿಸಿ ನಿನ್ನೆಡೆಗೆ ಬರ್ತಾ ಇದ್ದಾಳೆ. ನಿನಗೆ ಈ ಬದುಕಿನಲ್ಲಿ ಅಸಾಧ್ಯವಾದುದೇನಾದರೂ ಇದೆಯೇ ಎಂದು ಚಿತ್ರಮಾಲೆ ರಾವಣನಲ್ಲಿ ಆಸೆಯನ್ನು ಕೆರಳಿಸುವುದಕ್ಕೆ ಇಲ್ಲಿ ಪ್ರಯತ್ನವನ್ನು ಪಡ್ತಾ ಇದ್ದಾಳೆ. ಪಾವದು ಬರೆದೇವ ನಿನಗೆ ತೀರದುದುಂಟೆ. ನೋಡಿ, ಇಂತಹ ಸೌಂದರ್ಯದಲ್ಲಿ ರಂಬೆಯನ್ನೇ ಮೀರಿಸುವವಳು, ಉತ್ತಮವಾದ ದೇಹ ಸೌಂದರ್ಯವನ್ನು ಪಡೆದವಳು, ಜೊತೆಗೆ ಸಕಲ ವಿದ್ಯೆಗಳ ಅಧಿದೇವತೆ. ಇಂತಹ ಹೆಣ್ಣುಮಗಳು ತಾನಾಗಿಯೇ ನಿನ್ನ ಬಳಿಗೆ ಹಂಬಲಿಸಿ ಬರ್ತಾ ಇದ್ದರೆ ನೀನು ಸುಮ್ಮನೆ ಇರ್ತೀಯೋ ಅಥವಾ ಅಂತಹ ಹೆಣ್ಣನ್ನು ನೀನು ಪಡ್ಕೊಳ್ತೀಯೋ ಯೋಚನೆ ಮಾಡು ಅಂತೇಳಿ ರಾವಣನ ಮನಸ್ಸಿಗೆ ಮುಟ್ಟುವ ಹಾಗೆ ಇಲ್ಲಿ ಚಿತ್ರಮಾಲೆ ತನ್ನ ರಾಣಿಯ ಮನಸ್ಸಿನಲ್ಲಿ ಹುದುಗಿರುವ ಭಾವನೆಗಳನ್ನು ಅವನ ಮುಂದೆ ವ್ಯಕ್ತಪಡಿಸ್ತಾಳೆ. ಹಾಗಾಗಿ ಒಂದು ಕಡೆ ಚಿತ್ರಮಾಲೆಗೆ ತನ್ನ ಒಡತಿಯ ಆಸೆ ಆಕಾಂಕ್ಷೆಗಳನ್ನು ಇಲ್ಲಿ ಪೂರೈಸುವಂತೆ ಮಾಡಿ ಆಕೆಯನ್ನು ತೃಪ್ತಿಪಡಿಸಬೇಕಾಗಿದೆ. ಇನ್ನೊಂದು ಕಡೆ ತನ್ನ ಒಡತಿಯು ತನಗೆ ವಹಿಸಿದ ಕೆಲಸವನ್ನು ಫಲಪ್ರದವಾಗುವಂತೆ ನಿರ್ವಹಿಸಿ ಆಕೆಯಿಂದ ಮೆಚ್ಚುಗೆಯನ್ನು ಕೂಡ ಪಡಿಬೇಕಾಗಿದೆ. ನೋಡಿ, ಎರಡು ಅವಳಲ್ಲಿ ಉದ್ದೇಶಗಳಿದೆ. ಒಂದು ಕಡೆ ಚಿತ್ರಮಾಲೆಗೆ ತನ್ನ ಒಡತಿಯ, ತನ್ನ ರಾಣಿಯ ಆಸೆ ಆಕಾಂಕ್ಷೆಗಳನ್ನು ಪೂರೈಸಬೇಕು, ಆಕೆಯನ್ನು ತೃಪ್ತಿಪಡಿಸಬೇಕು. ಇನ್ನೊಂದು ಕಡೆ ತನ್ನ ಒಡತಿ ತನಗೆ ವಹಿಸಿರುವ ಕೆಲಸವನ್ನು ಯಶಸ್ವಿಯಾಗಿ ನಿರ್ವಹಿಸಿ ಆಕೆಯಿಂದ ಶಬಾಷ್ಗಿರಿಯನ್ನು, ಮೆಚ್ಚುಗೆಯನ್ನು ಪಡೆಯಬೇಕು. ಅದಕ್ಕಾಗಿಯೇ ಆಕೆ ರಾವಣನಲ್ಲಿ ಉಪರಂಬೆಯ ಮೋಹಕವಾಗಿರ್ತಕ್ಕಂಥ ಸೌಂದರ್ಯವನ್ನು, ಆಕೆಯ ಮನಸ್ಸಿನ ಕಾಮಭಾವನೆಗಳನ್ನು, ಆಕೆಯ ಅಸಾಧಾರಣ ಸಾಮರ್ಥ್ಯವನ್ನು ರಾವಣನ ಮುಂದೆ ಕೊಂಡಾಡ್ತಾಳೆ, ಹೊಗಳ್ತಾಳೆ. ರಾವಣನಲ್ಲಿ ಉಪರಂಬೆಯ ಬಗ್ಗೆ ಆಸೆಯನ್ನು, ಪ್ರೀತಿಯನ್ನು, ಆಸಕ್ತಿಯನ್ನು
ಅದಕ್ಕಿಂತಲೂ ಹೆಚ್ಚಾಗಿ ಆತನಲ್ಲಿ ಕಾಮವನ್ನು ಕೆರಳಿಸುವುದಕ್ಕೆ ಚಿತ್ರಮಾಲೆ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದಾಳೆ. ತನ್ನ ಒಡತಿ ತನ್ನ ಅಸಾಧಾರಣವಾಗಿರ್ತಕ್ಕಂಥ ರೂಪ ಹಾಗೂ ಸೌಂದರ್ಯದಿಂದಾಗಿ ಆಕೆ ಕಾಮವಿದ್ಯೆಗೆ ಅಧಿದೇವತೆ ಎನಿಸಿಕೊಂಡಿದ್ದಾಳೆ ಎಂದು, ಅಸಾಧಾರಣವಾಗಿರ್ತಕ್ಕಂಥ ಸಾಮರ್ಥ್ಯದಿಂದಾಗಿ ವಿದ್ಯೆಗೂ ಅಧಿದೇವತೆ ಎನಿಸಿಕೊಂಡಿದ್ದಾಳೆ ಎಂದು, ಅಂಥವಳನ್ನು ನೀನು ಮನಸಾ ಸ್ವೀಕರಿಸಿಕೊಂಡು ಆಕೆಯ ಆಸೆಯನ್ನು ಈಡೇರಿಸಿದೆ ಎಂದಾದರೆ ಈ ಜನ್ಮದಲ್ಲಿ ನಿನಗೆ ಅಸಾಧ್ಯವೆಂಬುದೇನಾದರೂ ಇರಲು ಸಾಧ್ಯವೇ ಎಂದು ಬಗೆಯಿಂದ ರಾವಣನನ್ನು ಉಪರಂಬೆಯ ಕಡೆಗೆ ಸೆಳೆಯುವ ಕೆಲಸವನ್ನು ಇಲ್ಲಿ ಚಿತ್ರಮಾಲೆ ಮಾಡ್ತಕ್ಕಂಥದ್ದನ್ನು ನಾವು ಈ 5 ಪದ್ಯಗಳಲ್ಲಿ ನಾವು ಗಮನಿಸ್ತೀವಿ. ಮುಂದೆ ಹೀಗಿದೆ: ಎನೆ ದಶಾನನಂ ಪಳಿಯುಂ ಪಾಪಮುಮಪ್ಪ ದುಶ್ಚರಿತ್ರಮೆನೆಂದು ಮನದೊಳೆ ನಿಶ್ಚಯಿಸಿ ವಿಭೀಷಣನಂಬರಿಸಿ ರಹಸ್ಯದೊಳನರುವುದು ಮಾತಂ ವಿದ್ಯಾ ಪ್ರಕಾರಮಂ ಕಿಡಿಸುವಂತುಂಟು ಪ್ರತಿ ವಿದ್ಯೆಯನಾಕೆಯಂ ಬರಿಸಿ ಪುಸಿದು ನಂಬಿಸಿ ಕಳೆದುಕೊಳ್ಳುವುದನೆ ರಾವಣನ ದೂದವಿಗೆ ನಿನ್ನ ನುಡಿ ಗುಡಂಬಟ್ಟೆ ನಾಕೆಯಂ ತಾಯೆಂದು ವಕ್ರೋಕ್ತಿಯಂ ನುಡಿಯುವುದಾ ಮಾಕ್ಷಣದೊಳೆ ಪೋಗಿ ಬೇಗಂ ತರ್ಪುದು ಮುಮ ರಂಬೆಗೆ ಪುಸಿನಣ್ಪು ದೂರು ನೀನೆನಗ ಮೆನಗಂ ದುರ್ಲಂಘ್ಯಪುರದೋಳ್ ಕೊಟ್ಟಮಪ್ಪಂತು ಮಾಡನೆ ಮನದೆ ಕೊಡಂತೆಗೈವನೆಂದು ಸಾಲ ವಿದ್ಯಾಭೇದಿನಿಯಂ. ದೀರ್ಘವಾಗಿರ್ತಕ್ಕಂಥ ಗದ್ಯ ಭಾಗ ಹೀಗೆ ಪ್ರಸ್ತಾಪ ಆಗುತ್ತೆ. ಏನು ಹೇಳ್ತಾ ಇದೆ ಗದ್ಯ ಭಾಗದಲ್ಲಿ? ಪಾಪಮಪ್ಪ ಪಾಪಾತ್ಮಕ ದುಶ್ಚರಿತ್ರ ಕೆಟ್ಟ ನಡತೆ. ನೋಡಿ, ವಿದ್ಯಾ ಪ್ರಕಾರಮಂ ಅಂದರೆ ಮಂತ್ರದ ಕೋಟೆ ಅಂತ ಕರಿತೀವಿ. ದೂದದವಿ ದೂತಿ ದೂತ. ಪುಸಿನುಣ್ಪು ದೂರು ಅಂದರೆ ಸುಳ್ಳು ಪ್ರೇಮವನ್ನು ತೋರಿಸಿ. ನೋಡಿ, ವಕ್ರೋಕ್ತಿ ಅಂತಂದರೆ ವ್ಯಂಗ್ಯ ಅಂತೇಳಿ ಅರ್ಥ. ಅಂದರೆ ಯಾವಾಗ ಚಿತ್ರಮಾಲೆ ಬಂದು ಉಪರಂಬೆಯ ಮನಸ್ಸಿನಲ್ಲಿರುವ ಭಾವನೆಗಳನ್ನು ರಾವಣನಿಗೆ ತಿಳಿಸಿ ಹೋದ್ಮೇಲೆ ರಾವಣ ವಿಭೀಷಣನ ಹತ್ರ ಹೋಗಿ ಅದನ್ನೆಲ್ಲವನ್ನು ಹೇಳ್ಕೊಳ್ತಾನೆ. ಆಗ ವಿಭೀಷಣನಿಂದ ಅವನು ಏನು ಮಾಹಿತಿ ಪಡಿತಾನೆ, ಮುಂದೆ ಏನು ಮಾಡ್ದ ಅವನು ಅನ್ನೋದನ್ನು ಈ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಚಿತ್ರಮಾಲೆ ಎಲ್ಲವನ್ನು ಹೇಳಿದಾಗ ರಾವಣ ಏನು ಮಾಡ್ತಾನೆ, ಇದೊಂದು ರೀತಿಯಲ್ಲಿ ಅವನು ಈಗಾಗಲೇ ಅವನು ಪಾಪ ಪರಂಗನಾವಿರತಿ ವ್ರತ ಕೈಗೊಂಡಿದ್ದಾನೆ. ಪರಸ್ತ್ರೀಯರ ಬಗ್ಗೆ ಮೋಹ ಪಡೆಯಲಾರದಂತಹ ವ್ರತ ತಗೊಂಡಿದ್ದಾನೆ. ಹಾಗಾಗಿ ಇಲ್ಲಿ ಏನಾದರೂ ಅದನ್ನು ಮೀರಿಬಿಡ್ತೀನಿ ಅನ್ನೋ ಅಂತಕ್ಕಂತಹ ಮನಸ್ಥಿತಿ ರಾವಣಂದು. ಹಾಗಾಗಿ ರಾವಣನು ಪಾಪಾತ್ಮಕವು ನಿಂದಾತ್ಮಕವಾಗಿರ್ತಕ್ಕಂಥ ಒಂದು ಕೆಟ್ಟ ಚಾರಿತ್ರ, ಈ ರೀತಿಯ ಒಂದು ಕೆಟ್ಟ ಸಂಬಂಧವನ್ನು ನಾನು ಹೇಗೆ ನಿಭಾಯಿಸಲಿ, ಹೇಗೆ ನಾನು ಇದರಿಂದ ಹೊರಗಡೆ ಬರಲಿ ಅಂತ ಯೋಚನೆ ಮಾಡಿ ಕೂಡಲೇ ಅವನು ಏನು ಮಾಡ್ತಾನೆ, ವಿಭೀಷಣನನ್ನು ಕರೆಸ್ಕೊಳ್ತಾನೆ. ಕರೆಸಿಕೊಂಡು ಗುಟ್ಟಾಗಿ ಆತನಲ್ಲಿ ಉಪರಂಬೆಯ ವಿಷಯವನ್ನು ತಿಳಿಸ್ತಾನೆ. ಹೀಗಳೊಬ್ಬ ಗೆಳತಿಯನ್ನು ಕಳಿಸಿದ್ಲು, ಉಪರಂಬೆ ನನ್ನ ಜೊತೆಗೆ ನನ್ನನ್ನು ಭೇಟಿಯಾಗೋದಕ್ಕೆ, ನನ್ನನ್ನು ಕಾಮಿಸೋದಕ್ಕೆ ಕಾಯ್ತಾ ಇದ್ದಾಳೆ. ಹಾಗಾಗಿ ನಾನಿಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದೇನೆ, ನಾನು ಏನು ಮಾಡಬೇಕು ಅಂತೇಳಿ ವಿಭೀಷಣನ ಮುಂದೆ ಎಲ್ಲ ವಿಚಾರವನ್ನು, ಚಿತ್ರಮಾಲೆ ಹೇಳಿದ ಎಲ್ಲ ವಿಚಾರವನ್ನು ತಿಳಿಸ್ತಾನೆ. ವಿಭೀಷಣನು ಆಗ ಆಕೆಯನ್ನು ಇಲ್ಲಿಗೆ ಬರುವಂತೆ ಮಾಡಿ ಆಕೆಯನ್ನು ನಂಬಿಸಿ ಸುಳ್ಳು ಸ್ನೇಹವನ್ನು ತೋರಿಸಿ ಆಕೆಯಿಂದ ನಳಕೋಬರನ ಸಾಲವಿದ್ಯೆಯಿಂದ ರಚಿಸಿರುವ, ಅಂದರೆ ಸಾಲವಿದ್ಯಾಭೇದಿನಿ ಅಂದರೆ ನಳಕೋಬರನ ಕೋಟೆಯನ್ನು ರಾವಣನ ಕೈಲಿ ಭೇದಿಸೋದಕ್ಕಾಗ್ತಾ ಇರಲ್ಲ. ಹಾಗಾಗಿ ನಳಕೋಬರನ ಕೋಟೆಯನ್ನು ಭೇದಿಸಬೇಕು ಅಂತಂದರೆ ಒಂದು ವಿದ್ಯೆಯ ಪ್ರಯೋಗ ಬೇಕು. ಆ ವಿದ್ಯೆ ಯಾವುದು ಅಂತಂದರೆ ಸಾಲವಿದ್ಯಾಭೇದಿನಿ ಅಂತ ಕರಿತೀವಿ. ಸಾಲವಿದ್ಯಾಭೇದಿನಿ ಅಂತಂದರೆ ಕೋಟೆಯನ್ನು ಭೇದಿಸುವ ವಿದ್ಯೆ ಅದು. ಆ ವಿದ್ಯೆ ಅಲ್ಲಿರೋರೇ ಅಲ್ಲಿರ್ತಕ್ಕಂಥವರಿಂದಲೇ ನಾವು ತಿಳ್ಕೋಬೇಕು. ಯಾವ ರೀತಿಯಲ್ಲಿ ಚಿತ್ರದುರ್ಗದ ಕೋಟೆಯನ್ನು ಭೇದಿಸೋದಕ್ಕೆ ಹೈದರಾಲಿ ಬಹಳ ಅಪಾಪಿಸ್ತಾನೆ. ಕೊನೆಗೆ ಚಿತ್ರದುರ್ಗದವರ ಸಹಾಯದಿಂದಲೇ ಕೊನೆಗೆ ಏನು ಮಾಡ್ತಾನೆ, ಅವನು ಚಿತ್ರದುರ್ಗದ ಕೋಟೆಯ ಒಳಗೆ ತನ್ನ ಸೈನಿಕರನ್ನು ನುಗ್ಗಿಸ್ತಾನೆ. ಆಗ ಒನಕೆ ಓಬವ್ವ ಅದನ್ನು ಹಿಮ್ಮೆಟ್ಟಿಸ್ತಾಳೆ. ಅಂದರೆ ದುರ್ಗದವರೇ ಸಹಾಯ ಮಾಡಿಬಿಡ್ತಾರೆ. ಹಾಗೆ ಇಲ್ಲಿ ಆ ಕೋಟೆಯನ್ನು ಭೇದಿಸಬೇಕು ಅಂತಂದರೆ ಅಲ್ಲಿರ್ತಕ್ಕಂಥವರಿಂದಲೇ ಮಾಹಿತಿಯನ್ನು ಪಡೀಬೇಕು. ಹಾಗಾಗಿ ವಿಭೀಷಣ ಹೇಳ್ತಾ ಇದ್ದಾನೆ, ನಮಗೆ ಒಂದೊಳ್ಳೆ ಅವಕಾಶ ಸಿಕ್ಕಿದೆ, ಹಾಗಾಗಿ ಉಪರಂಬೆಯನ್ನು ನೀನು ಇಲ್ಲಿಗೆ ಕರೆದು ಸ್ನೇಹದಿಂದ ನಟಿಸಿ ಅವಳಿಂದ ನೀನು ಆ ಕೋಟೆಯನ್ನು ಭೇದಿಸುವ ವಿದ್ಯೆಯನ್ನು ಕಲಿಬೇಕು.
ಹಾಗಾಗಿ ಪರ್ಯಾಯ ವಿದ್ಯೆಯನ್ನು ನೀನು ಕಲ್ತ್ಕೊಳ್ಬೇಕು ಅಂತೇಳಿ ಅಂದಾಗ ರಾವಣನು ಚಿತ್ರಮಾಲೆಗೆ ನಿನ್ನ ಮಾತುಗಳಿಗೆ ನಾನು ಒಪ್ಪಿಕೊಂಡಿದ್ದಾನೆ, ಆಕೆಯನ್ನು ಕರೆದುಕೊಂಡು ಬಾ ಅಂತೇಳಿ ಹೇಳಿ ಕಳಿಸ್ತಾನೆ. ಆಗ ಚಿತ್ರಮಾಲೆ ಕೂಡಲೇ ಹೋಗಿ ಕ್ಷಣ ಮಾತ್ರದಲ್ಲಿ ಉಪರಂಬೆಯನ್ನು ಕರೆದುಕೊಂಡು ರಾವಣನ ಬಿಡಾರಕ್ಕೆ ತಂದು ಬಿಡ್ತಾಳೆ. ರಾವಣನು ಆಕೆಯಲ್ಲಿ ಸುಳ್ಳು ಸ್ನೇಹವನ್ನು ತೋರಿಸಿ, ನಿನಗೂ ನನಗೂ ದುರ್ಲಂಘ್ಯಾಪುರದೊಳಗೆ ಸಮಾಗಮ, ನಾವು ಭೇಟಿಯಾಗಬೇಕು ಅಂದರೆ ನಾನು ಒಳಗೆ ಬರಬೇಕು ಅಂದರೆ ಒಳಗೆ ಬರೋದಕ್ಕೊಂದು ವಿದ್ಯೆ ಹೇಳ್ಕೊಡ್ಬೇಕು. ನಿನ್ನ ಗಂಡ ಯಾವ ವಿದ್ಯೆಯನ್ನು ಬಳಸಿ ಕೋಟೆಯ ರಕ್ಷಣೆಯನ್ನು ಮಾಡಿದನೋ ಅದ್ರ ಒಳಗಡೆಗೆ ನಾನು ಬರಬೇಕು ಅಂದರೆ ನೀನು ಆ ಸಾಲಭೇದಿನಿ ವಿದ್ಯೆಯನ್ನು ನನಗೆ ಹೇಳ್ಕೊಡ್ಬೇಕು ಅಂತೇಳಿ ಏನು ಮಾಡ್ತಾನೆ, ಕೇಳ್ಕೊಳ್ತಾನೆ. ಆಗ ಕೇಳಿದ ಕೂಡಲೇ ಹಿಂದೆ ಮುಂದೆ ಯೋಚನೆ ಮಾಡ್ದಲೇ ಏನು ಮಾಡಿಬಿಡ್ತಾಳೆ ಉಪರಂಬೆ, ಮನಪೂರ್ವಕವಾಗಿ ಒಪ್ಕೊಂಡು ಹಾಗೇ ಆಗಲಿ ಅಂತೇಳಿ ಕೋಟೆಯನ್ನು ಭೇದಿಸುವ ವಿದ್ಯೆಯನ್ನು ಹೇಳ್ಕೊಡ್ತಾಳೆ. ನೋಡಿ, ಹೀಗೆ ಕಲಿತಾಗ ನೋಡಿ ಅವಳು ಆಲೋಚನೆ ಕೂಡ ಮಾಡಲ್ಲ. ಮುಂದೆ ಇದರಿಂದ ತನ್ನ ಗಂಡನಿಗೆ, ತನ್ನ ಗಂಡನ ಸಾಮ್ರಾಜ್ಯಕ್ಕೆ ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡ್ದಲೇ ಕಾಮಮೋಹಿತೆಯಾಗಿರ್ತಕ್ಕಂತಹ ಉಪರಂಬೆ ಹಿಂದೆ ಮುಂದೆ ಏನು ಯೋಚನೆ ಮಾಡ್ದಲೆ ಏನು ಮಾಡಿಬಿಡ್ತಾಳೆ, ಒಪ್ಕೊಂಡ್ಬಿಡ್ತಾಳೆ. ಇವತ್ತಿನ ಸಂದರ್ಭಗಳಲ್ಲಿ ಮಕ್ಕಳು ಪದವಿ ಹಂತದಲ್ಲಿ ಓದೋದಕ್ಕೆ ಬರ್ತಾರೆ. ಆದರೆ 3 ವರ್ಷದಲ್ಲಿ ಓದುವ ಸಮಯದಲ್ಲಿ ಮುಂದಿನ ಭವಿಷ್ಯತ್ತನ್ನು ಕಟ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ದಲೇ ಮೊದಲ ಸೆಮಿಸ್ಟ್ರಲ್ಲೋ 2ನೇ ವರ್ಷದಲ್ಲೋ ಪ್ರೀತಿಯಲ್ಲಿ ಬಿದ್ದು ತಮ್ಮ ಜೀವನವನ್ನೇ ಕಳ್ಕೊಂಡ್ಬಿಡ್ತಾರೆ ಎಷ್ಟೋ ಮಕ್ಕಳು. ಹಾಗೆ ಇಲ್ಲಿ ಕೂಡ ಮುಂದೆ ತನ್ನ 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 ರಾಜ್ಯಕ್ಕೆ, ತನ್ನ ಗಂಡನಿಗೆ ಏನಾಗುತ್ತೆ ಅಂತ ಯೋಚನೆ ಮಾಡ್ದಲೇ ಕಾಮಮೋಹಿತಳಾಗಿರ್ತಕ್ಕಂತಹ ಉಪರಂಬೆ ಏನು ಮಾಡಿಬಿಡ್ತಾಳೆ, ಇಲ್ಲಿ ಒಪ್ಕೊಳ್ತಾಳೆ, ಹೇಳ್ಕೊಡೋದಕ್ಕೆ ಮುಂದಾಗ್ತಾಳೆ. ಹಾಗೆ 6ನೇ ಪದ್ಯ ಹೀಗಿದೆ: ಪ್ರತಿ ವಿದ್ಯೇನಾಕೆ ಕುಲಕ್ಷತಿಯಂ ಪತಿಗಪ್ಪ ಹಾನಿಯಂ ಬಗೆಯದೆ ದುರ್ಮತಿ ಕೊಟ್ಟಳೆದೆನ್ನರುಮಂ ಮತಿಗಿಡುವುದು ಚೋದ್ಯಮಲ್ತು ಮದನೋನ್ಮಾದಂ. ಅಂದರೆ ರಾವಣನ ಮಾತುಗಳ ಒಳಾರ್ಥವನ್ನು ಗ್ರಹಿಸದೆ, ಉಪರಂಬೆ ಇಂದು ಮುಂದಾಲೋಚಿಸದೆ, ತನ್ನ ವಂಶದ ನಾಶವನ್ನು, ತನ್ನ ಗಂಡನಿಗೆ ಒದಗಬಹುದಾದ ಹಾನಿಯನ್ನು ಯೋಚಿಸದೆ, ಪರಿಶೀಲಿಸದೆ, ಕಾಮದಿಂದ ಮನಸ್ಸನ್ನು ಕೆಡಿಸ್ಕೊಂಡು ಕೋಟೆಯನ್ನು ಭೇದಿಸುವ ಪ್ರತಿವಿದ್ಯೆಯನ್ನು ರಾವಣನಿಗೆ ಹೇಳ್ಕೊಡ್ತಾಳೆ. ಹಾಗಾಗಿ ಅತಿಯಾದ ಕಾಮದ ಹುಚ್ಚು ಎಂಥವರನ್ನು ಕೂಡ ಏನು ಮಾಡುತ್ತದು, ಬುದ್ಧಿಗೆಡಿಸ್ತತೆ ಎನ್ನುವುದರಲ್ಲಿ ಇಲ್ಲಿ ಆಶ್ಚರ್ಯವಿಲ್ಲ. ಪ್ರೀತಿ ಯಾವಾಗಲೂ ಕೂಡ ನಮ್ಮ ಏಳಿಗೆಗೆ ಕಾರಣ ಆಗಬೇಕು. ಆದರೆ ಇವತ್ತು ಪ್ರೀತಿಯ ಒಳಗೆ ಬಿದ್ದು ಎಷ್ಟೋ ಮಕ್ಕಳು ತಮ್ಮ ಜೀವನವನ್ನು ಅವರೇ ತಮ್ಮ ಸ್ವತಃ ಕಳ್ಕೊಳ್ತಾ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅವಲೋಕನ ಮಾಡಬೇಕಾಗಿದೆ. ಪ್ರೀತಿ ನಮ್ಮ ಗೆಲುವಿಗೆ ಕಾರಣ ಆಗಬೇಕು. ಆದರೆ ಎಷ್ಟೋ ಮಕ್ಕಳು ಪ್ರೀತಿಯ ಒಳಗೆ ಬಿದ್ದು ಕ್ಲಾಸ್ ಪಾಠ ಮಾಡ್ತಿರೋ ಸಂದರ್ಭದಲ್ಲಿ ಮೊಬೈಲ್ ಇಟ್ಕೊಂಡು ಬಳಸ್ತಾ ಇರ್ತಕ್ಕಂಥದ್ದು, ಶಾಲೆ ಬಿಟ್ಟು ಹೊರಗಡೆ ಸುತ್ತಾಡ್ತಕ್ಕಂಥದ್ದು, ಕೊನೆಗೆ 3 ವರ್ಷ ಆದಮೇಲೆ ಅದರ ಪ್ರತಿಫಲ ಸಿಗುತ್ತೆ. ಹಾಗಾಗಿ ನಾವು ಎಚ್ಚರದಿಂದ ಇರಬೇಕು. ಪಠ್ಯ ಕೇವಲ ಪಠ್ಯವಾಗಿ ಅಷ್ಟೇ ಅಲ್ಲ, ಆ ಪಠ್ಯ ನಮ್ಮ ಜೀವನಕ್ಕೆ ಹೆಂಗೆ ಅಪ್ಲೈ ಆಗುತ್ತೆ ಅಂತಲೂ ಕೂಡ ನಾವೇನು ಮಾಡಬೇಕು, ಪಠ್ಯವನ್ನು ಗಮನಿಸಬೇಕು. ನೋಡಿ ಮುಂದುವರೆದು, ಅಂತಾಕೆಯ ಕೈಯೋಳ್ ವಿದ್ಯೆಯಂ ಕೊಂಡು ಕಳಿಪಿ ಮರುದಿವಸಂ ಸಾಲವಿದ್ಯೆಯಂ ಪ್ರತಿವಿದ್ಯೆಯಂ ಕಿಡಿಸಿ ದುರ್ಲಂಘ್ಯಪುರಮಂ ರಾವಣಂ ಮುತ್ತುವುದು. ನೋಡು, ಯಾವಾಗ ಅವಳಿಂದ ವಿದ್ಯೆಯನ್ನು ಕಲಿತನೋ ನೋಡು ಏನು ಮಾಡ್ತಾನೆ, ರಾವಣ ವಿದ್ಯೆಯನ್ನು ಕಲಿತು ಉಪರಂಬೆಯಿಂದ ಕೋಟೆಯನ್ನು ಭೇದಿಸುವ ವಿದ್ಯೆಯನ್ನು ಕಲ್ತ್ಕೊಂಡು ಆಕೆಯನ್ನು ಬಹಳ ವಿನಯದಿಂದ ಪುಸಲಾಯಿಸಿ ಮನೆಗೆ ಕಳಿಸಿ, ಮರು ದಿವಸವೇ ಅರಮನೆಗೆ ಅವಳನ್ನು ಕಳಿಸಿ, ಮರಳಿ ಅರಮನೆ ಕಳಿಸಿ, ಮರು ದಿವಸವೇ ಕೋಟೆಯ ಮೇಲೆ ಆಕ್ರಮಣವನ್ನು ಮಾಡ್ತಾನೆ ರಾವಣ. ಯಾವ ವಿದ್ಯೆ? ಸಾಲ ವಿದ್ಯಾಭೇದಿನಿ ವಿದ್ಯೆಯನ್ನು ಕಲಿತು, ಕೋಟೆಯನ್ನು ಭೇದಿಸುವ ವಿದ್ಯೆಯನ್ನು ಕಲಿತು ನಳಕೋಬರನ ರಾಜ್ಯದ ಮೇಲೆ ದಾಳಿ ಮಾಡಿ ದುರ್ಲಂಘ್ಯಾಪುರವನ್ನು, ನಳಕೋಬರ ರಾಜ ಆಳ್ತಕ್ಕಂತಹ ದುರ್ಲಂಘ್ಯಾಪುರವನ್ನು ಏನು ಮಾಡ್ತಾನೆ, ಅವನು ವಶಪಡಿಸ್ಕೊಳ್ತಾನೆ. ಅದಕ್ಕೆ ಹೇಳ್ತಕ್ಕಂಥದ್ದು, ತನ್ನ ಗಂಡ ನಳಕೋಬರನ ಕೋಟೆಯ ಬಗ್ಗೆ, ದುರ್ಲಂಘ್ಯಾಪುರದ ಬಗ್ಗೆ, ಅದರೊಳಗಿರ್ತಕ್ಕಂಥ ಜನರ ರಕ್ಷಣೆಯ ಬಗ್ಗೆ ಯಾವುದ್ರ ಬಗ್ಗೆನೂ ಯೋಚನೆ ಮಾಡದೆ, ತನ್ನ ವಂಶದ ಘನತೆಯ ಬಗ್ಗೆ ವಿವೇಚನೆ ಮಾಡದೆ,
ಕಾಮದಿಂದ ಮತಿಭ್ರಮಣೆಗೊಂಡು ಕೋಟೆಯನ್ನು ಭೇದಿಸುವ ವಿದ್ಯೆಯನ್ನು ಹೇಳ್ಕೊಟ್ಟು ಬಿಡ್ತಾಳೆ. ಹಾಗಾಗಿ ಇಲ್ಲಿ ರಾವಣ ಅನಾಯಾಸವಾಗಿ ನಳಕೋಬರನ ರಾಜ್ಯವನ್ನು ದುರ್ಲಂಘ್ಯಾಪುರವನ್ನು ಇಲ್ಲಿ ವಶಪಡಿಸ್ಕೊಳ್ತಾನೆ. ಮುಂದೆ 7ನೇ ಪದ್ಯ. ಸೆರಗಂ ಬೆರಗಂ ಬಗೆಯದೆ ಪುರಮಂ ಪೊರಮಟ್ಟು ಕಾದುವಾಗಳ್ ನಳಕೋಬರನಂ ವಿಭೀಷಣಂ ಮದಕರಿಯಂ ಮೃಗವೈರಿ ಪಿಡಿವಂ ತೆರದಿಂ ಪಿಡಿದಂ. ಯಾವ ರೀತಿಯಲ್ಲಿ ಆಕ್ರಮಿಸಿಕೊಂಡ ಅಂತ ಹೇಳ್ತಿದ್ದಾರೆ. ರಾವಣ ಮೊದಲೇ ಉಪರಂಬೆಗೆ ತನ್ನ ಹಾಗೂ ಆಕೆಯ ಸಮಾಗಮ ಏನಿದ್ರೂ ಅದು ದುರ್ಲಂಘ್ಯಾಪುರದ ಅರಮನೆಯೊಳಗೆ ನಡೆಯಬೇಕು ಅಂತೇಳಿ ಷರತ್ತನ್ನು ವಿಧಿಸ್ಬಿಟ್ಟಿದ್ದ ಅವನು. ಹಾಗಾಗಿ ತಮ್ಮಿಬ್ಬರ ಸಮಾಗಮ ದುರ್ಲಂಘ್ಯಾಪುರದೊಳಗೆ ನಡೀಬೇಕು ಅಂತಾದರೆ ಕೋಟೆಯನ್ನು ಭೇದಿಸಬೇಕು. ಕೋಟೆಯನ್ನು ಭೇದಿಸಬೇಕಾದ್ರೆ ತಾನು ಪ್ರತಿವಿದ್ಯೆಯನ್ನು ರಾವಣನಿಗೆ ಹೇಳ್ಕೊಡಬೇಕು. ಅದರಿಂದಾಗಿ ತನ್ನ ಗಂಡನ ಹಾಗೂ ವಂಶದ ಘನತೆ ಗೌರವಗಳಿಗೆ ಧಕ್ಕೆಯುಂಟಾಗುತ್ತೆ ಅನ್ನೋದನ್ನು ಕೂಡ ಪರಿಭಾವಿಸದೆ ಯೋಚನೆಯನ್ನು ಮಾಡದೆ ಅವಳು ಸಾಲವಿದ್ಯಾಭೇದಿನಿ ವಿದ್ಯೆಯನ್ನು ಹೇಳ್ಕೊಡ್ತಾಳೆ. ಅದರ ರಹಸ್ಯವನ್ನು ರಾವಣನಿಗೆ ಹೇಳ್ಕೊಟ್ಟಾದ್ಮೇಲೆ ಇದರಿಂದ ರಾವಣನ ಅರ್ಧ ಕೆಲಸ ಅವನಿಗೆ ಈಸಿ ಆಗಿಬಿಡ್ತು ಭೇದಿಸೋದಕ್ಕೆ, ರಾವಣನ ನಳಕೋಬರನನ್ನು ಸೋಲಿಸೋದಕ್ಕೆ. ಹಾಗಾಗಿ ರಾವಣನಿಗೆ ಕೋಟೆಯನ್ನು ಭೇದಿಸಿ ನಳಕೋಬರನನ್ನು ಗೆಲ್ಲೋದು ಬಹಳ ಮುಖ್ಯ ಆಗಿತ್ತು. ಹಾಗಾಗಿ ಯಾವಾಗ ಉಪರಮ್ಮೆಯಿಂದ ಪ್ರತಿವಿದ್ಯೆ ಅವನಿಗೆ ಸಿಗುತ್ತೋ ಆ ವಿದ್ಯೆ ಸಿಕ್ಕಿದ ತಕ್ಷಣವೇ ಮರುದಿವಸವೇ ಏನು ಮಾಡ್ತಾನೆ ಅವನು, ಕರಿಯಂ ಮೃಗವೈರಿ ಅಂದರೆ ಮದಿಸಿದ ಆನೆಯ ವೈರಿ ಯಾರು, ಸಿಂಹ ಆನೆ ಎರಡು ವಿರೋಧಿಗಳವರು. ಹಾಗಾಗಿ ಸಿಂಹವು ಹೇಗೆ ಆನೆಯ ಮೇಲೆ ದಾಳಿ ಮಾಡುವುದೋ, ಹೇಗೆ ಅದನ್ನು ಬೇಟೆಯಾಡುವುದೋ, ಹಾಗೆ ನಳಕೋಬರನನ್ನು ರಾವಣ ಏನು ಮಾಡ್ದ, ದುರ್ಲಂಘ್ಯಾಪುರದಲ್ಲಿ ಬೇಟೆಯಾಡಿದ, ಅವನ ಕೋಟೆಯನ್ನು ಮುತ್ತಿದ. ಆ ಸಮಯದಲ್ಲಿ ಇಲ್ಲಿ ಯಾರು ಅಂತಂದರೆ ರಾವಣ ದಾಳಿ ಮಾಡ್ತಾನೆ. ಇಲ್ಲಿ ವಿಭೀಷಣಂ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಳಕೋಬರನನ್ನು ಸೆರೆ ಹಿಡಿದಿದ್ದು ಯಾರು ಅಂತಂದರೆ ವಿಭೀಷಣ. ಯಾವ ರೀತಿ ವಿಭೀಷಣ ಸೆರೆ ಹಿಡಿದ ನಳಕೋಬರನನ್ನು ಅಂತಂದರೆ ಸಿಂಹ ಆನೆಯನ್ನು ಬೇಟೆಯಾಡಿದ ಹಾಗೆ. ಅಂದರೆ ವಿಭೀಷಣ ಉಪಾಯದಿಂದ ಸಿಂಹವೊಂದು ಮದಿಸಿದ ಆನೆಯನ್ನು ಹಿಂದಿನಿಂದ ಹಾರಿ ಕಬಳಿಸುವಂತೆ ನಳಕೋಬರನನ್ನು ಇಲ್ಲಿ ಸೆರೆ ಹಿಡಿದ ಅಂತೇಳಿ ಕವಿ ಹೇಳ್ತಾ ಇದ್ದಾನೆ. ಆ ಸಮಯದೊಳು ಧನುಜಾದೀಶ್ವರನ ಪುರತನ ಪುಣ್ಯದ ಫಲದಿನಾಯುಧಾಗಾರದೊಳೆಂ ಜನಿಸುವುದೋ ವಿದ್ವಿಷ್ಟಾವನಿಪಾಲ ಪ್ರಳಯಕಾಲ ಚಕ್ರಂ ಚಕ್ರಂ. ಪ್ರಳಯಕಾಲ ಚಕ್ರಂ ಸುದರ್ಶನ ಚಕ್ರ ಅಂತ ಹೇಳ್ತಾನೆ. ಅಂದರೆ ಅಲ್ಪಕಾಲದ ಯುದ್ಧದಲ್ಲಿಯೇ ವಿಭೀಷಣ ನಳಕೋಬರನನ್ನು ಸೆರೆ ಹಿಡಿತಾನೆ. ಅದೇ ಹೊತ್ತಿನಲ್ಲಿ ರಾವಣನ ಆಯುಧಾಗಾರದಲ್ಲಿ ವಿಶೇಷ ಶಕ್ತಿ ಸಾಮರ್ಥ್ಯವುಳ್ಳಂತಹ ವೈರಿ ಅರಸರನ್ನು ಹಿಮ್ಮೆಟ್ಟಿಸುವ, ಅವರ ಶಕ್ತಿಯನ್ನು ಕುಂದಿಸುವ ಚಕ್ರವೊಂದು ಅವನ ಆಯುಧಾಗಾರದಲ್ಲಿ ಹುಟ್ಟಿತು ಅಂತ ಹೇಳ್ತಾರೆ. ಅದು ಅಸಾಮಾನ್ಯವಾಗಿರ್ತಕ್ಕಂಥ ಚಕ್ರರತ್ನ ಅಂತ ಕರೀತಾನೆ. ನಮಗೆ ಭರತ ಬಾಹುಬಲಿ ಪ್ರಸಂಗದಲ್ಲೂ ಕೂಡ ಭರತನ ಆಯುಧಾಗಾರದಲ್ಲಿಯೂ ಕೂಡ ನಮಗೆ ಚಕ್ರರತ್ನ ಹುಟ್ಟತಕ್ಕಂಥದ್ದನ್ನು ನೋಡ್ತೀವಿ. ಇಲ್ಲಿ ಕೂಡ ಅಂದರೆ ಆದಿಪುರಾಣ ಕಾವ್ಯದಲ್ಲೂ ಕೂಡ, ಪಂಪನ ಆದಿಪುರಾಣದ ಕಾವ್ಯದಲ್ಲೂ ಕೂಡ ಚಕ್ರರತ್ನ ಹುಟ್ಟತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ಕೂಡ ಅದರ ಬಗ್ಗೆ ಅವನು ಆಯುಧಾಗಾರದಲ್ಲಿ ಪ್ರಳಯಕಾಲ ಚಕ್ರಂ, ಆ ಚಕ್ರರತ್ನ ಅಥವಾ ಸುದರ್ಶನ ಚಕ್ರ ಅಂತಕ್ಕಂಥದ್ದು ಹುಟ್ಟಿತು. ಇದರಿಂದಾಗಿ ರಾವಣನ ಶಕ್ತಿ ಸಾಮರ್ಥ್ಯಗಳು ಇನ್ನಷ್ಟು ಪ್ರಖರಗೊಂಡವು, ಇನ್ನಷ್ಟು ತೇಜಸ್ಸಿನಿಂದ ಪ್ರಕಾಶಿಸಿತು ಅಂತೇಳಿ ಇಲ್ಲಿ ಹೇಳ್ತಾನೆ. ಪುರಾತನ ಪುಣ್ಯ, ಹಿಂದಿನ ಜನ್ಮದ ಪುಣ್ಯ ನೋಡು. ಧನುಜಾದೀಶ್ವರ, ಇಲ್ಲಿ ಧನುಜಾದೀಶ್ವರ ಅಂದರೆ ಯಾರು ಅಂತಂದರೆ ರಾವಣ.
ವಿದ್ವಿಷ್ಟ ಅಂದರೆ ಶತ್ರು, ವಿದ್ವಿಷ್ಟ ಅಂದರೆ ಶತ್ರು, ವನಿಪಾಲ, ವನಿ ಅಂದರೆ ಈ ಭೂಮಿಯನ್ನು ಆಳ್ತಕ್ಕಂಥ ಅರಸರು, ಅಂದರೆ ಶತ್ರು ಅರಸರುಗಳಿಗೆ ಸಿಂಹ ಸ್ವಪ್ನವಾಗಿ ರಾವಣನ ಆಯುಧಾಗಾರದಲ್ಲಿ ಚಕ್ರರತ್ನವು ಉದಯಿಸಿತು. ಹಾಗಾಗಿ ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣದಲ್ಲಿಯೂ ಕೂಡ ನಾವು ಚಕ್ರರತ್ನವನ್ನು ನೋಡ್ತೇವೆ. ಪಂಪನ ಆದಿಪುರಾಣದಲ್ಲಿಯೂ ಭರತ ಬಾಹುಬಲಿಯ ಪ್ರಸಂಗದಲ್ಲಿಯೂ ಕೂಡ ನಾವು ಭರತನ ಆಯುಧಾಗಾರದಲ್ಲಿ ಚಕ್ರರತ್ನ ಹುಟ್ಟತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಮುಂದುವರೆದು, ಅಂತು ಸುದರ್ಶನ ಚಕ್ರಂ ಪುಟ್ಟುವುದಂ ರಾವಣನಂ ಮಹೋತ್ಸವದಿಂ ಚಕ್ರಪೂಜೆಯಂ ಮಾಡಿ ರಹಸ್ಯದಿಂದ ಆಕೆಯಂ ಕರೆದು ನೀನು ವಿಶುದ್ಧ ಕುಲದ ಕುಶಧ್ವಜಂಗಂ ಮಧುಕಾಂತೆಗಂ ಪುಟ್ಟಿದುದರುಂ ನಿಜ ಕುಲಾಚಾರಮಂ ಬಗೆದು ಶೀಲ ಪರಿಪಾಲನಂ ಮಾಳ್ಪುದಂತಲ್ಲದೆಯುಂ ನೀನೆನಗೆ ವಿದ್ಯೋಪದೇಶಂಗೈದುದರುಂ ಗುರುವಾದೆ ಪೆರತೆನುಮಂ ಬಗೆಯದೆ ನಳಕೋಬರನೋಳ್ ಕೂಡಿ ಸುಖಮಿರೆಂದಾಕೆಯ ದುಷ್ಪರಿಣಾಮಮಂ ಪತ್ತು ವಿಡಿಸಿ. ನೋಡಿ, ಈ ಭಾಗದಲ್ಲಿ ನಿಮಗೆ ಪಠ್ಯದ ಶೀರ್ಷಿಕೆ ಬರುತ್ತೆ, ಸಂದರ್ಭಕ್ಕೆ ಹೇಳೋ ಸಾಧ್ಯತೆಯೂ ಕೂಡ ಇರುತ್ತೆ. ನೋಡಿ ಏನು ಹೇಳ್ತಾನೆ, ವಿಶುದ್ಧ ಕುಲ, ಪವಿತ್ರ ಕುಲ ಅಂತ, ವಿಶುದ್ಧ ಕುಲ ಅಂದರೆ ಪವಿತ್ರ ಕುಲ. ನೋಡಿ ಇಲ್ಲಿ ಕುಶಧ್ವಜ, ಮಧುಕಾಂತೆ, ಉಪರಂಬೆಯ ತಂದೆ ತಾಯಿಗಳು, ಇಂತಹ ತಂದೆ ತಾಯಿಗೆ ಹುಟ್ಟಿದವಳು ಅಂತ, ಒಳ್ಳೆಯ ಕುಲದಲ್ಲಿ ಹುಟ್ಟಿದವಳು ನೀನು ಅಂತ. ಇಲ್ಲಿ ಏನು ಹೇಳ್ತಿದ್ದಾನೆ ಅಂತಂದರೆ, ರಾವಣನ ಆಯುಧಾಗಾರದಲ್ಲಿ ಸುದರ್ಶನ ಚಕ್ರ ಹುಟ್ಟಿದ ನಂತರ ರಾವಣ ಸುದರ್ಶನ ಚಕ್ರಕ್ಕೆ ಅಥವಾ ಚಕ್ರ ರತ್ನಕ್ಕೆ ಪೂಜೆ ಸಲ್ಲಿಸಿ ಆನಂತರ ಅತ್ಯಂತ ರಹಸ್ಯವಾಗಿ ಉಪರಂಬೆಯನ್ನು ಕರೆಸ್ಕೊಳ್ತಾನೆ, ಅವನ ಹತ್ರ ಕರೆಸ್ಕೊಂಡು ಹೇಳ್ತಾ ಇದ್ದಾನೆ, ಅವಳಿಗೆ ಬುದ್ಧಿವಾದವನ್ನು ಹೇಳ್ತಾ ಇದ್ದಾನೆ. ನೀನು ಪವಿತ್ರವಾಗಿರ್ತಕ್ಕಂತಹ ಕುಲದಲ್ಲಿ ಹುಟ್ಟಿದವಳು, ಕುಶಧ್ವಜ ಮತ್ತು ಮಧುಕಾಂತೆ ಅಂತಕ್ಕಂಥ ತಂದೆ ತಾಯಿಗೆ ಹುಟ್ಟಿರ್ತಕ್ಕಂಥ ಮಗಳು ನೀನು ನಿನ್ನ ಕುಲದ ಘನತೆ ಗೌರವಗಳನ್ನು ಅರಿತುಕೊಂಡು ಇನ್ನು ಮೇಲೆ ನೀನು ಒಳ್ಳೆಯ ಚಾರಿತ್ರ್ಯವನ್ನು ಪರಿಪಾಲಿಸು, ನೀನು ಒಳ್ಳೆಯ ರೀತಿಯಲ್ಲಿ ಬದುಕು, ಈ ರೀತಿಯಲ್ಲಿ ನೀನು ವರ್ತಿಸಬೇಡ, ನಿನ್ನ ಕುಲದ ಹೆಸರನ್ನು ನಾಶ ಮಾಡುತ್ತೆ ಈ ರೀತಿಯ ನಿನ್ನ ಮನಸ್ಥಿತಿ. ಹಾಗಾಗಿ ನೀನು ಈ ರೀತಿ ಪರಪುರುಷನನ್ನ ಬಗ್ಗೆ ಮೋಹವನ್ನು ಪಡದೆ ನೀನು ಒಳ್ಳೆಯ ರೀತಿಯಲ್ಲಿ ನಿನ್ನ ತಂದೆ ತಾಯಿಗೆ ಒಳ್ಳೆಯ ಮಗಳಾಗಿ, ನಿನ್ನ ಕುಲಕ್ಕೆ ಒಳ್ಳೆಯ ವಧುವಾಗಿ ನೀನು ನಡ್ಕಬೇಕು ಅಂತ ಹೇಳ್ತಾ, ಅಷ್ಟೇ ಅಲ್ಲ, ನೀನು ನನಗೆ ಸಾಲ ವಿದ್ಯಾಭೇದಿನಿ ವಿದ್ಯೆಯನ್ನು ಹೇಳ್ಕೊಟ್ಟಿರೋದ್ರಿಂದ ನೀನು ನನಗೆ ಗುರು ಆಗಿಬಿಟ್ಟೆ. ಈಗ ನೀನು ನನಗೆ ಪಾಠ ಮಾಡಿದೆ, ಕೋಟೆಯನ್ನು ಹೇಗೆ ಭೇದಿಸಬೇಕು, ಹಾಗಾಗಿ ಆ ವಿದ್ಯೆ ಹೇಳ್ಕೊಟ್ಟೆ. ಒಂದಕ್ಷರಂ ಕಲಿಸಿದಾತಂ ಗುರು ಅಂತ ಹೇಳ್ತಾರೆ. ಒಂದು ಅಕ್ಷರ ಹೇಳ್ಕೊಟ್ರೂ ಕೂಡ ಅವನನ್ನು ನಾವು ಗುರು ಸ್ಥಾನದಲ್ಲಿ ಇಟ್ಟು ಅವನನ್ನು ನಾವು ಗೌರವದಿಂದ ಕಾಣಬೇಕು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ನೀನು ಕೋಟೆಯನ್ನು ಭೇದಿಸುವ ವಿದ್ಯೆಯನ್ನು ಹೇಳ್ಕೊಟ್ಬಿಟ್ಟೆ ನನಗೆ. ಹಾಗಾಗಿ ನೀನು ನನ್ನ ಮೇಲೆ ಮೋಹವನ್ನು ತಾಳಬೇಡ, ನನಗೆ ನಿನ್ನ ಮೇಲೆ ಯಾವುದೇ ರೀತಿಯ ಮೋಹ ಅಂತಕ್ಕಂಥದ್ದು, ಕಾಮ ಅಂತಕ್ಕಂಥದ್ದು ಇಲ್ಲ. ನೀನು ನನಗೆ ವಿದ್ಯೆಯನ್ನು ಹೇಳ್ಕೊಟ್ಟಿರೋದ್ರಿಂದ ನೀನು ನನಗೆ ಗುರುವಾದೆ. ಹಾಗಾಗಿ ಗುರುವನ್ನು ಶಿಷ್ಯ ಬಯಸುವುದು ಧರ್ಮವಲ್ಲ. ಆದುದರಿಂದ ಬೇರೇನನ್ನು ಕೂಡ ಪರಿಭಾವಿಸಿದ ನೀನು ನಿನ್ನ ಗಂಡನಾಗಿರುವ ನಳಕೋಬರನ ಜೊತೆಗೆ ಸುಖವಾಗಿ ಸಂಸಾರವನ್ನು ನಡೆಸ್ಕೊಂಡು ನೀನು ಬದುಕು ಅಂಥೇಳಿ ಎಲ್ಲ ದುಷ್ಪರಿಣಾಮಗಳನ್ನು ಅವನೇನು ಮಾಡ್ತಾನೆ, ದೂರ ಮಾಡ್ತಾನೆ. ಅವಳನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಅತ್ಯಂತ ಗೌರವಯುತವಾಗಿ ತಿಳುವಳಿಕೆಯನ್ನು ಹೇಳಿ ಬುದ್ಧಿವಾದವನ್ನು ಹೇಳಿ ವಾಪಸ್ಸು ನಳಕೋಬರನ ಹತ್ರಕ್ಕೆ ಕಳಿಸ್ಕೊಡ್ತಾನೆ. ನೋಡಿ, ನಮಗೆ ಒಬ್ಬ ರಾಜ ಮನಸ್ಸು ಮಾಡಿದರೆ ಅವನು ಏನು ಬೇಕಾದರೂ ಮಾಡ್ಬೋದಾಗಿತ್ತು, ಅವಳೇ ಬಯಸಿ ಬಂದಿದ್ದಾಳೆ. ಆದರೆ ಅವನು ಅವಳೇ ಬಯಸಿ ಬಂದಿದ್ದರೂ ಕೂಡ ಅತ್ಯಂತ ವಿವೇಕಯುತವಾಗಿ ರಾವಣ ಅವಳ ಹತ್ರ ನಡ್ಕೊಂಡು ವಾಪಸ್ ಕಳಿಸ್ಕೊಡ್ತಾನೆ. ಆದರೆ ಇದೇ ರಾವಣ ವಿಧಿಯ ದೃಷ್ಟಿಗೆ ಒಳಗಾಗಿ ಸೀತೆಯನ್ನು ಬಯಸಿ ಮುಂದೆ ಸಾವನ್ನು ತಗೊಂಡ್ಬಿಡ್ತಾನೆ. ಅದು ವಿಪರ್ಯಾಸ. ಹಾಗಾಗಿ ನಮಗೆ ಇಡೀ ಚರಿತ್ರೆಯ ಒಳಗೆ ರಾವಣನ ಸೀತೆಯನ್ನು ಅಪಹರಿಸಿದ ಅನ್ನೋ ವಿಚಾರ ಬಿಟ್ಟರೆ ನೀವು ಎಲ್ಲ ದೃಷ್ಟಿಯಲ್ಲೂ ಕೂಡ ರಾವಣನನ್ನು ನಾವು ಶ್ರೇಷ್ಠನೇ. ನೀವು ವಿದ್ಯೆ ಕಲ್ತಿರ್ತಕ್ಕಂಥದ್ದಾಗಿರ್ಬೋದು, ಬ್ರಾಹ್ಮಣ ಅವನು, ಕೈಕಸಿಯ ಮಗ ಅವನು, ವಿಶ್ರಾವಸ್ ಮತ್ತು ಕೈಕಸಿ. ವಿಶ್ರಾವಸ್ ಬ್ರಾಹ್ಮಣ, ಕೈಕಸಿ ರಾಕ್ಷಸಿ. ಹಾಗಾಗಿ ಇಲ್ಲಿ ಬ್ರಾಹ್ಮಣತ್ವ ಮತ್ತು ರಾಕ್ಷಸತ್ವ ಎರಡೂ ಕೂಡ ಅವನೊಳಗಿತ್ತು. ಹಾಗಾಗಿ ಅವನೊಬ್ಬ
ಒಳ್ಳೆಯ ಪಂಡಿತನು ಕೂಡ ಆಗಿದ್ದ. ಹಾಗಾಗಿ ಅಂತಹ ರಾವಣ ಪರಂಗನಾವಿರತಿ ವ್ರತ ಹೆಣ್ಣು ಮಕ್ಕಳನ್ನು ಸೋದರಿಯಾಗಿ ನೋಡ್ತಕ್ಕಂತಹ ರಾವಣ ಮುಂದೆ ವಿಧಿಯ ದೃಷ್ಟಿಗೆ ಒಳಗಾಗಿ ಅವನು ಸೀತೆಯನ್ನು ಬಯಸಿ ಸಾವನ್ನು ತಗೊಂಡ್ಬಿಡ್ತಾನೆ. ಮುಂದೆ ಕೊನೆಗೆ ಅವಳಿಗೆ ಬುದ್ಧಿವಾದ ಹೇಳ್ತಾನೆ, ಬುದ್ಧಿವಾದ ಹೇಳಿ ವಾಪಸ್ ಕಳಿಸ್ತಾನೆ. ಇನ್ನು ಕೊನೆ ಭಾಗ ಹೀಗಿದೆ: ನಳಕೋಬರನು ನಾಕ್ಷಣದೊಳೆ ಬರಿಸಿ ನಿಜಾಗ್ರ ತನಯನಿಂದಗಿಯಿಂದ ಅಗ್ಗಳ ಮನೆ ಮನ್ನಿಸಿ ಭಯಮಂ ಕಳೆದಿತ್ತಂ ಮೃತ್ಯು ಪದವಿಯಂ ದಶವದನಂ. ಅಂದರೆ ನಳಕೋಬರನನ್ನು ಆ ಕ್ಷಣದಲ್ಲಿಯೇ ಇವಳನ್ನು ಕಳಿಸಿದಾದ್ಮೇಲೆ ಈಗಾಗಲೇ ವಶಪಡಿಸ್ಕೊಂಡ್ಬಿಟ್ಟಿದ್ದಾರೆ. ದುರ್ಲಂಘ್ಯಪುರವನ್ನು, ನಳಕೋಬರನ ರಾಜ್ಯವನ್ನು ವಶಪಡಿಸ್ಕೊಂಡ್ಬಿಟ್ಟಿದ್ದಾನೆ ರಾವಣ. ವಶಪಡಿಸ್ಕೊಂಡಾದ್ಮೇಲೆ ವಾಪಸ್ ಅವಳನ್ನು ಕಳಿಸಿ ಆನಂತರದಲ್ಲಿ ನಳಕೋಬರನನ್ನು ಕರೆಸ್ಕೊಂಡು ಅವನ ಹಿರಿಯ ಮಗನಾಗಿರುವ ಇಂದ್ರಜಿತ್ ಅಥವಾ ಇಂದಗಿ ಅಂತ ಹೇಳ್ತಾರೆ, ಅವನ ಮೂಲಕ, ಅಂದರೆ ರಾವಣ ತನ್ನ ಮಗನ ಮೂಲಕ, ಇಂದ್ರಜಿತ್ತನ ಮೂಲಕ ಅವನಿಗೆ ಗೌರವದಿಂದ ಸನ್ಮಾನವನ್ನು ಮಾಡಿಸಿ, ಅಗ್ಗಳ ಮನೆ ಶ್ರೇಷ್ಠ, ಅವನನ್ನು ಸನ್ಮಾನವನ್ನು ಮಾಡಿ ವಾಪಸ್ ಮೃತ್ಯು ಪದವಿ ಅಂದರೆ ಸೇವಕ ವೃತ್ತಿ ಅಥವಾ ಈ ಸಾಮಂತ ಪದವಿ ಅಂದರೆ ಸಾಮಂತ ಪದವಿಯನ್ನು ಕೊಡ್ತಾನೆ. ಅಂದರೆ ನಳಕೋಬರನ ರಾಜ್ಯವಾಗಿರುವ ದುರ್ಲಂಘ್ಯಪುರವನ್ನು ರಾವಣ ವಶಪಡಿಸಿಕೊಂಡು ಆನಂತರ ವಾಪಸ್ ಅವನಿಗೆ ಕೊಡ್ತಾನೆ. ವಾಪಸ್ ಅವನಿಗೆ ಕೊಟ್ಟು ಸಾಮಂತ ರಾಜನನ್ನಾಗಿ ಮಾಡ್ಕಂಡ. ಈ ಥರದಲ್ಲಿ ನಾವು ರಾವಣನ ಒಂದು ವ್ಯಕ್ತಿತ್ವವನ್ನು, ಅವನ ಗುಣವನ್ನು, ಅವನ ಕಾರ್ಯಕ್ಷಮತೆಯನ್ನು ನಾವು ಈ ಭಾಗದಲ್ಲಿ ಕಾಣಬಹುದು. ಇದಿಷ್ಟು ಕೂಡ ಸುದೀರ್ಘವಾಗಿ ಸುಮಾರು 40 ನಿಮಿಷಗಳ ಕಾಲ ನಾವು ಈ ಪಠ್ಯವನ್ನು ಕುರಿತು ನಾವು ಚರ್ಚೆ ಮಾಡಿದ್ವಿ. ನೀವು ಸೂಕ್ಷ್ಮವಾಗಿ ಈ ಪಠ್ಯವನ್ನು ಗಮನಿಸಬೇಕು. ಕವಿ ಪರಿಚಯದೊಂದಿಗೆ ನೀವು ದೀರ್ಘ ಪ್ರಶ್ನೆಗೆ ಉತ್ತರ ಬರೀಬೇಕಾದ್ರೆ ಕವಿ ಪರಿಚಯವನ್ನು ಬರೆದು ಆ ನಂತರದಲ್ಲಿ ಆ ಪಠ್ಯದ ಹಿನ್ನೆಲೆ, ಪಠ್ಯ ಹೇಗೆ ಆರಂಭ ಆಗುತ್ತೆ, ಹೇಗೆ ಉಪರಂಬೆ ಅಂತಕ್ಕಂಥವಳು ರಾವಣನ ಬಳಿಗೆ ಗೆಳತಿಯನ್ನು ಕಳಿಸ್ತಾಳೆ, ಆ ಗೆಳತಿಯ ಮೂಲಕ ಹೇಗೆ ಉಪರಂಬೆಯನ್ನು ಉಪಾಯದಿಂದ ವಿಭೀಷಣನ ಮಾತನ್ನು ಕೇಳಿ ರಾವಣ ಅವಳನ್ನು ಬಳಸಿಕೊಂಡು ಸಾಲಭೇದಿನಿ ವಿದ್ಯೆಯನ್ನು ಕಲಿತು ಆನಂತರದಲ್ಲಿ ನಳಕೋಬರನ ರಾಜ್ಯವಾಗಿರುವ ದುರ್ಲಂಘ್ಯಪುರವನ್ನು ವಶಪಡಿಸಿಕೊಂಡು ಆನಂತರ ಅವಳಿಗೆ ಬುದ್ಧಿವಾದವನ್ನು ಹೇಳಿ, ಇನ್ಮೇಲೆ ನೀನು ನನಗೆ ಗುರುಸ್ಥಾನದಲ್ಲಿದೆಯಾ ಅಂತ ಹೇಳಿ ಆನಂತರದಲ್ಲಿ ನಳಕೋಬರನಿಗೆ ರಾಜ್ಯವನ್ನು ಕೊಟ್ಟಿರತಕ್ಕಂಥ ಆ ಇಡೀ ವಿಚಾರಗಳನ್ನು ಬರೀಬೇಕು. ಹಾಗೂ ಅವನನ್ನು ಸೋಲಿಸಿದ ಆನಂತರದಲ್ಲಿ ಅವನ ಆಯುಧಾಗಾರದಲ್ಲಿ ಹುಟ್ಟಿರುವ ಪ್ರಳಯ ಕಾಲ ಚಕ್ರರತ್ನ ಅಥವಾ ಸುದರ್ಶನ ಚಕ್ರದ ಬಗ್ಗೆಯೂ ಕೂಡ ನಾವಿಲ್ಲಿ ನೆನ್ಪಿಟ್ಕೋಬೇಕು. ಇದಿಷ್ಟು ಕೂಡ ಈ ಪಠ್ಯಕ್ಕೆ ಸಂಬಂಧಪಟ್ಟಿರತಕ್ಕಂತಹ ವಿಚಾರಗಳು. ಮತ್ತೊಂದು ಪಠ್ಯವನ್ನು ಕುರಿತು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ನಮಸ್ಕಾರ.